ನಮಸ್ತೆ ತ್ರಿಬಲ್8 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಎಸ್, ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಎಸ್, 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ರೀಡಿಂಗ್ನ ನೋಡಿ. ಎಸ್, ಇಲ್ಲಿ 3 ಕಾರ್ಡ್ ಇದೆ. ಪೈಲ್ ನಂಬರ್ 1, ಪೈಲ್ ನಂಬರ್ 2 ಆ್ಯಂಡ್ ಪೈಲ್ ನಂಬರ್ 3. ಯಾವುದು ನಿಮಗೆ ಅಟ್ರಾಕ್ಟ್ ಅನಿಸುತ್ತೆ, ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ಯಾವುದು ನಿಮಗೆ, ಯಾವ ಪೈಲ್ ನಿಮ್ಗೆ ಅಟ್ರಾಕ್ಟ್ ಅನ್ನಿಸ್ತಿದೆ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಪೈಲ್ ನಂಬರ್ 1, ಪೈಲ್ ನಂಬರ್ 2 ಆ್ಯಂಡ್ ಪೈಲ್ ನಂಬರ್ 3. 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ಪೈಲ್ನ ಚಾಯ್ಸ್ ಮಾಡಿ. ಎಸ್, ಸೆಪ್ಟೆಂಬರ್ ಮಂತ್ ಕೊನೆಯ ವಾರದ ರೀಡಿಂಗ್. ಎಷ್ಟು ಬೇಗ ಸೆಪ್ಟೆಂಬರ್ ಮಂತ್ ಕೂಡ ಆಗೋಗ್ತಿದೆ. ಎಸ್, ಪೈಲ್ ನಂಬರ್ 1 ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಎಸ್, ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತಿದೆ ನಿಮಗೆ ನೋಡೋಣ. ಎಸ್, ಪೈಲ್ ನಂಬರ್ 1. ಯಾವುದೋ ಒಂದು ಅಡೆತಡೆ ನಿಮ್ಗೆ ಆಗ್ತಿದೆ ಒಂದು ವೀಕಲ್ಲಿ. ಏನು ಕೆಲಸ ಮಾಡಿದ್ರು ಯಾಕೋ ಅಡೆತಡೆ ಅನ್ನಿಸ್ತಿರಬಹುದು, ಮನಸ್ಸಿಗೆ ಚಂಚಲತೆ ಅನ್ನಿಸ್ತಿರಬಹುದು. ಏನು ಮಾಡಲಿಕ್ಕೂ ಯಾಕೋ ಒಂದು ರೀತಿ ಆ ಕೆಲಸಗಳು ನಿಮಗೆ, ನೀವು ಕಾನ್ಫಿಡೆಂಟ್ ಆಗಿದ್ದೀರಾ, ನೀವು ಎನರ್ಜಿ ಹಾಕಿ ಮಾಡ್ತಿದ್ದೀರಾ ಕೆಲಸನ, ಯಾಕೋ ಅದು ಸ್ಟ್ರಕ್ ಅನ್ನಿಸ್ತಿದೆ, ಆ ಕೆಲಸ ಪೂರ್ಣತೆ ಆಗ್ತಿಲ್ಲ ಅಂತ ಈ ಒಂದು ವೀಕಲ್ಲಿ ಹೆಚ್ಚು ನೀವು ಟೆನ್ಷನ್ ತಗೊಳ್ಬಹುದು. ಪೈಲ್ ನಂಬರ್ 1. ಆ ಅಡೆತಡೆಗಳು ಮಾಡ್ತಿರೋ ವ್ಯಕ್ತಿಗಳು ಕೂಡ ನಿಮಗೆ ಈ ಒಂದು ವೀಕಲ್ಲಿ ಗೊತ್ತಾಗ್ತಿದೆ. ಜೊತೆಗೆ ಸಮ್ ದೃಷ್ಟಿಗಳು ಇದೆ. ಜೊತೆಗೆ ಸ್ವಲ್ಪ ನೀವು ಈ ಒಂದು ವೀಕಲ್ಲಿ ನಿಮಗೆ ಯಾರ ಮೇಲೆ ಡೌಟ್ ಇದೆ ಆ ವ್ಯಕ್ತಿಗಳ ಜೊತೆ ಹಾಗೂ ಅವರ ಜೊತೆ ನೀವೇನು ಕಾನ್ವರ್ಸೇಷನ್ ಮಾತಾಡೋದಾಗಿರಬಹುದು, ಅವರು ನಿಮ್ಮ ಮನೆಗೆ ಬರೋದಾಗಿರಬಹುದು, ಅಥವಾ ಆ ವ್ಯಕ್ತಿಗಳಿಂದ ನಿಮಗೆ ಸಾಕಷ್ಟು ಈ ಒಂದು ವೀಕಲ್ಲಿ ಸಮಸ್ಯೆಗಳಿದೆ. ನನಗಿಲ್ಲಿ ಏನು ಎನರ್ಜಿ ಬಂದಿದೆ ಅದನ್ನು ನಾನು ಮಾತ್ರ ತಿಳಿಸ್ತಿದ್ದೀನಿ. ಯಾರಿಗೆ ಇದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ, ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲಿ ಬಿಟ್ಬಿಡಿ. ಎಸ್, ಆ ವ್ಯಕ್ತಿಗಳಿಂದ ನೀವು ಸ್ವಲ್ಪ ದೂರ ಇರಬೇಕಿದೆ ಆ್ಯಂಡ್ ಹೆಚ್ಚು ಮಾತು ಬೇಡ ಆ ವ್ಯಕ್ತಿಗಳ ಜೊತೆ. ಆ ವ್ಯಕ್ತಿಗಳು ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ಎಲ್ಲೋ ಒಂದು ರೀತಿ ಸ್ಟ್ರಕ್, ಅದನ್ನು ತಡೆ ಹಿಡಿಬೇಕು ಅನ್ನೋ ಒಂದು ಇಂಟೆನ್ಷನ್ ಆ ವ್ಯಕ್ತಿಗಳಾಗಿದೆ. ಪೈಲ್ ನಂಬರ್ 1. ಎಸ್, ನಿಮ್ಮಿಷ್ಟ ದೇವರ ಆರಾಧನೆ ಹೆಚ್ಚಾಗಿ ಮಾಡ್ತಿದ್ದೀರಾ. ನೀವು ನಂಬಿರೋ ಭಗವಂತ ನಿಮ್ಮ ಜೊತೆ ಕೈ ಹಿಡಿದು ಕಾಪಾಡ್ತಿದ್ದಾರೆ. ಒಂದು ರೀತಿ ಪ್ರೊಟೆಕ್ಷನ್ ನಿಮಗೆ ಸಿಗ್ತಿದೆ. ಇಷ್ಟು ದಿವಸಗಳ ನಂತರ ಈ ಒಂದು ವೀಕಲ್ಲಿ ನಿಮಗೆ ಹೆಚ್ಚು ಒಂದು ಕಾನ್ಫಿಡೆನ್ಸ್ ಸಿಗ್ತಿದೆ, ಇನ್ನು ಹೆಚ್ಚು ಕ್ಲಾರಿಟಿ ನಿಮಗೆ ಸಿಗ್ತಿದೆ. ಎಸ್, ಲೆಟ್ಸ್ ಸಿ ಕಾರ್ಡ್ಸಿಂದ ಈ ಮೆಸೇಜಸ್ ಬರುತ್ತೆ ನೋಡೋಣ. ಹಿಂದೆ ಆಗಿರೋ ಘಟನೆಗಳು ಹಾಗೂ ಹಿಂದೆ ಆಗಿರೋ ಒಂದು ನಿಮಗೆ ಸೂಚನೆಗಳು ಸಿಕ್ಕಿರಬಹುದು. ಹಿಂದೆ ಬ್ಯಾಕ್ ಓವರ್ ವೀಕ್ಸ್ ಹಿಂದೆ ನಿಮಗೆ ಸಾಕಷ್ಟು ಸೂಚನೆಗಳು, ಸಾಕಷ್ಟು ಮೆಸೇಜಸ್ ಹಾಗೂ ಏನೋ ಒಂದು ಕೆಲಸಗಳು ನಿಮ್ಗೆ ಏನಾಗಿಲ್ಲ ಅಥವಾ ನಿಮ್ಗೆ ಏನು ಸೂಚನೆ ಸಿಗ್ತದೆ ಅದ್ಯಾಕೋ ನಿಮಗೆ ಅದು ತಿಳಿತಿಲ್ಲ ಸರಿಯಾಗಿ, ನಿಮ್ಮ ತಲೆಗೆ ಯಾಕೋ ಓಡ್ತಿಲ್ಲ ಅದೇನಾಗ್ತಿದೆ ಅಂತ. ಈ ಒಂದು ವೀಕಲ್ಲಿ ಅದು ನಿಮಗೆ ಗೊತ್ತಾಗ್ತಿದೆ. ಸೊ ಯಾರು ಹೊಸ ಪರಿಚಯ ಆಗಿದೆ ನಿಮ್ಮ ಸರೌಂಡಿಂಗ್, ನಿಮ್ಮ ಒಂದು ಸರೌಂಡಿಂಗ್, ಕೆಲಸದ ಲೈಫ್, ಫ್ಯಾಮಿಲಿ, ಏನು ನಿಮಗೆ ಯಾರು ಹೊಸದಾಗಿ ಪರಿಚಯ ಆಗಿದೆ ಆ ವ್ಯಕ್ತಿಗಳ ಒಂದು ಹೆಲ್ಪಿಂಗ್ ನಿಮಗೆ ಒಂದು ವೀಕಲ್ಲಿ ಸಿಗ್ತಿದೆ. ಆ ವ್ಯಕ್ತಿಗಳಿಂದ ನಿಮಗೆ ಬ್ಲಾಕ್ ಆಗಿರೋ ನಿಮ್ಮ ಎನರ್ಜೀಸ್, ನಿಮ್ಗೆ ಏನು ಬ್ಲಾಕ್ ಆಗಿದೆ ಅದರಿಂದ ರಿಲೀಸ್ ಆಗ್ತಿದೆ. ಆ್ಯಂಡ್ ತುಂಬ ಹೆಚ್ಚಾಗಿ ನಂಬಲಿಕ್ಕೆ ಹೋಗಬೇಡಿ. ಹೆಚ್ಚಾಗಿ ಆ ವ್ಯಕ್ತಿಗಳ ಹತ್ರ ನಿಮ್ಮ ಒಂದು ಭಾವನೆಗಳನ್ನು ಶೇರ್ ಕೂಡ ಮಾಡಬೇಡಿ.
ಬಟ್ ಆ ವ್ಯಕ್ತಿಗಳಿಂದ ನಿಮಗೆ ಸಪೋರ್ಟ್ ಸಿಗ್ತಿದೆ. ಎಸ್, ಪೈಲ್ ನಂಬರ್ 1ಗೆ ಈ ಒಂದು ವೀಕಲ್ಲಿ ಸ್ವಲ್ಪ ಅಬ್ಸ್ಟಿಕಲ್ಸ್ ಇದೆ. ನಿಮ್ಮ ಒಂದು ಏನು ಕಾಂಟ್ರಾಕ್ಟ್ ಬಗ್ಗೆ ಏನು ಈ ಒಂದು ವೀಕಲ್ಲಿ ವ್ಯವಹಾರ ಕೆಲಸಗಳಿಗೆ ಏನು ಕೈ ಎತ್ಕೋತಿದ್ದೀರಾ, ಆ ಕೆಲಸಗಳು ಸ್ವಲ್ಪ ಸ್ಟ್ರಕ್ ಆಗಬಹುದು. ಬಟ್ ಈ ಒಂದು ವೀಕಲ್ಲಿ ಸ್ಟ್ರಕ್ ಆದರೂ ನೆಕ್ಸ್ಟ್ ಕಮಿಂಗ್ ವೀಕ್ಸಲ್ಲಿ ನಿಮಗೆ ಅದು ಕಂಪ್ಲೀಟ್ ಆಗಿ ಆ ವರ್ಕ್ ಕಂಪ್ಲೀಟ್ ಆಗ್ತಿದೆ. ಆ್ಯಂಡ್ ಹಿಂದೆ ಯಾವುದೋ ಒಂದು ಕೆಲಸ ಪೆಂಡಿಂಗ್ ಇರಬಹುದು, ಆ ಕೆಲಸನ ನೀವು ಈ ಒಂದು ವೀಕಲ್ಲಿ ಕಂಪ್ಲೀಟ್ ಮಾಡ್ಕೋತಿದ್ದೀರಾ. ಯಾವುದೇ ಹೊಸ ಕೆಲಸನ ನೀವು ಈ ಒಂದು ವೀಕಲ್ಲಿ ಶುರು ಮಾಡಬೇಕು ಅಂದ್ಕೊಂಡಿದ್ರು ಶುರು ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ಈ ಒಂದು ವೀಕಲ್ಲಿ ಆ ಕೆಲಸ ನಿಮಗೆ ಅಷ್ಟಾಗಿ ಲಾಭನ ತಂದು ಕೊಡ್ತಿಲ್ಲ. ಪೈಲ್ ನಂಬರ್ 1. ಎಸ್, ಏನೋ ಸೂಚನೆ ನಿಮಗೆ ಸಿಗ್ತಿದೆ ಅಥವಾ ಏನೋ ನಿಮಗೆ ಮೆಸೇಜ್ ಭಗವಂತನಿಂದ ನಿಮಗೆ ಈ ಒಂದು ವೀಕಲ್ಲಿ ತಲುಪ್ತಿದೆ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎಸ್, ನೀವು ಎಲ್ಲರನ್ನೂ ತುಂಬ ಸುಲಭವಾಗಿ ತುಂಬ ನಂಬಿಕೆ ಇಟ್ಟು ನಂಬ್ತಿದ್ದೀರಾ. ಆ ನಂಬಿಕೆನ ಅವರು ಮುರಿತಿದ್ದಾರೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು. ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಎಲ್ಲೋ ಒಂದು ನಿಮ್ಮ ಮುಖದಲ್ಲಿ ನಗು ಕಾಣೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಯಾಕೋ ಸ್ಟ್ರೆಸ್, ಯಾಕೋ ಸಮಾಧಾನ ಇಲ್ಲ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಆಗಿರಬಹುದು, ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವುದು ಕೆಲಸ ಆಗ್ತಿಲ್ಲ, ನೀವು ಅನ್ಕೊಂಡಿದ್ದು ಯಾವುದು ಕೈಗೂಡು ಬರ್ತಿಲ್ಲ ಅಂತ ನೀವು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಸಾಧ್ಯ ಆದರೆ ಒಂದು ವೀಕಲ್ಲಿ ನಿಮ್ಮ ಮನೆಯ ದೇವರು, ನಿಮ್ಮ ಕುಲ ದೇವರು ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಬನ್ನಿ. ಖಂಡಿತ ಅದಾದ್ಮೇಲಿಂದ ಸಾಕಷ್ಟು ನಿಮಗೆ ಒಂದು ಪ್ರೊಟೆಕ್ಷನ್ ಹಾಗೂ ನೀವು ಅನ್ಕೊಂಡಿದ್ದು ಕೆಲಸ ಕಂಪ್ಲೀಟ್ ಆಗಲಿಕ್ಕೆ ದಾರಿ ಸಿಗ್ತಿದೆ. ಎಸ್, ಹೊಸ ಪ್ರೀತಿ ನಿಮ್ಮ ಲೈಫಿಗೆ ಬರ್ತಿದೆ. ಹೊಸ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಜೊತೆಗೆ ನಿಮ್ಮನ್ನ ಬಿಟ್ಟು ಹೋಗಿರೋ ಪರ್ಸನ್ ಬಗ್ಗೆನೂ ವೆಯ್ಟ್ ಮಾಡ್ತಿದ್ದೀರಾ. ಆ ವ್ಯಕ್ತಿ ನಮ್ಮ ಲೈಫಿಗೆ ವಾಪಸ್ ಬರಬೇಕು ಅಂತ. ಎಸ್, ನೀವು ವೆಯ್ಟ್ ಮಾಡ್ತಿರ್ಬೇಕಿದೆ. ಆ ವ್ಯಕ್ತಿಗಳು ಮುಂದೆ ಹೋಗಿದ್ದಾರೆ ಆ್ಯಂಡ್ ಅವ್ರಿಗೆ ಮ್ಯಾರೇಜ್ ಕೂಡ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಫಿಕ್ಸ್ ಆಗ್ತಿರಬಹುದು. ನೀವು ಯಾವ ವ್ಯಕ್ತಿನ ನೀವು ಇಷ್ಟಪಟ್ಟು ಆ ವ್ಯಕ್ತಿ ನಿಮ್ಮಿಂದ ಬ್ರೇಕ್ ಡೌನ್ ಮಾಡಿಕೊಂಡು ಬೇರೆ ಪರ್ಸನ್ನ ಇಷ್ಟಪಟ್ಟಿದ್ದಾರೆ. ಎಸ್, ನಿಮ್ಮನ್ನು ಅವರು ನೆನಪಿಸ್ಕೊಳ್ದೆ ಹೋದ್ರು ನೀವು ಅವರನ್ನು ಹೆಚ್ಚು ನಂಬಿಕೆ ಇಟ್ಟಿದ್ದೀರಾ, ಪ್ರೀತಿ ಇಟ್ಟಿದ್ದೀರಾ. ಬಟ್ ಅವರು ನಿಮ್ಮ ನಂಬಿಕೆನ, ನಿಮ್ಮ ಪ್ರೀತಿನ ಮುರಿದು ಹೋಗಿದ್ದಾರೆ. ಎಸ್, ಗರುಡ ಪುರಾಣದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ತಿದ್ದೀರಾ. ಜೊತೆಗೆ ಏನೋ ಒಂದು ಈ ಒಂದು ವೀಕಲ್ಲಿ ಸ್ವಲ್ಪ ನೀವು ಆಲಸ್ಯತನವಾಗಿ ಇರುವಂತಹ ವ್ಯಕ್ತಿಗಳಲ್ಲ. ಆದರೂ ಈ ಒಂದು ವೀಕಲ್ಲಿ ಯಾಕೋ ಆಲಸ್ಯ, ಮೈಕೈ ನೋವು, ತುಂಬ ಭಾರ ಅನಿಸ್ತಿದೆ ಆ್ಯಂಡ್ ಜಾಯಿಂಟ್ ಪೇನ್ಸ್ ಬರ್ತಿದೆ. ತುಂಬ ತಲೆಗೆ ಬೇಡದಿರೋ ವಿಚಾರಗಳು ತಲೆಗೆ ಹಾಕೋತಿದ್ದೀರಾ. ತಲೆನೋವು ಬರ್ತಿದೆ. ಏನೂ ನನಗೆ ದಾರಿ ಸಿಗ್ತಾ ಇಲ್ಲ ನನ್ನ ಅಚೀವ್ ಮಾಡಲಿಕ್ಕೆ. ನಾನು ಏನು ಗೆಲ್ಲಬೇಕು ಅಂದ್ಕೊಂಡಿದ್ದೆ, ನಾನು ಎಲ್ಲಿ ಗೆಲ್ಲಬೇಕು ಅಂದ್ಕೊಂಡಿದ್ದೆ ಅಲ್ಲಿ ನನಗೆ ಗೆಲುವು ಸಿಗ್ತಿಲ್ಲ. ನಾನು ಮಾಡಿರೋ ಕೆಲಸಕ್ಕೆ ಪ್ರತಿಫಲ ಸಿಕ್ಕಿಲ್ಲ. ಆ್ಯಂಡ್ ಏನು ನೀವು ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಮನಸ್ಸಲ್ಲಿರೋ ಒಂದು ದುಃಖ ಈ ಒಂದು ವೀಕಲ್ಲಿ ಕಮ್ಮಿ ಆಗ್ತಿದೆ. ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಏನು ನೀವು ಖರ್ಚುಗಳನ್ನು ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ ಅದು ಕೂಡ ನಿಮ್ಮಿಂದ ಈ ಒಂದು ವೀಕಲ್ಲಿ ಹಿಡಿತವಾಗಿ ಖರ್ಚನ್ನು ಮಾಡ್ತಿದ್ದೀರಾ. ಜೊತೆಗೆ ಯಾವುದೋ ಅಮೌಂಟ್ ನಿಮಗೆ ಬರಬೇಕಾಗಿತ್ತು, ಆ ಅಮೌಂಟ್ ಕೂಡ ಬರ್ತಿದೆ. ಅಂದರೂ ಯಾಕೋ ನಿಮಗೆ ಮನಸ್ಸಿಗೆ ಶಾಂತಿ ಸಿಗ್ತಾ ಇಲ್ಲ. ಒಂದು ರೀತಿ ಆಲಸ್ಯತನ, ಯಾರು ನಿಮ್ಮ ಹತ್ರ ಮಾತಾಡಿದ್ರು ನಿಮಗೆ ಅದು ಯಾಕೋ ತಲೆಗೆ ಹೋಗ್ತಿಲ್ಲ. ಒಂದು ಸ್ವಲ್ಪ ಮಂಕ್ ಥರ ಈ ಒಂದು ವೀಕಲ್ಲಿ ಇದ್ದೀರಾ. ಯಾರಿಗಿದ್ದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ದಿರೋದನ್ನ ಇಲ್ಲೇ ಬಿಟ್ಬಿಡಿ. ಇಲ್ಲಿ ಏನೋ ಒಂದು ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಎಸ್, ಯಾರೋ ಕಾಳಿ ಮಾತೆಗೆ ನಿಮ್ಮನ್ನ ಬ್ಲಾಕ್ ಮಾಡಲಿಕ್ಕೆ ಅಲ್ಲಿ ಪ್ರಾರ್ಥನೆನ ಸಲ್ಲಿಸಿರಬಹುದು, ಕೀನ ಹಾಕಿರಬಹುದು, ಅಥವಾ ನಿಮ್ಮಿಂದ ಶಬ್ದಗಳು ಏನು ನೀವು ಮಾತಾಡ್ತಿದ್ದೀರಾ ಅಥವಾ ನೀವೇನು ಮುಂದುವರಿತಿದ್ದೀರಾ ಅದು ಮುಂದೆ ಹೋಗಬಾರ್ದು ಅನ್ನೋ ಒಂದು ಅವರ ಒಂದು ಇಂಟೆನ್ಷನ್ ಆಗಿದೆ. ಬಟ್ ಭಗವಂತನ ಒಂದು ನಿಮಗೆ ಕೊಡ್ತಿರೋ ಅವಕಾಶಗಳು, ನಿಮಗೆ ಭಗವಂತನ ಹೆಚ್ಚು ಅನುಗ್ರಹ, ನೀವು ನಂಬಿರೋ ಶಕ್ತಿಯ ದೇವರ ಅನುಗ್ರಹ ಈ ಒಂದು ವೀಕಲ್ಲಿ ಹೆಚ್ಚಾಗಿ ನಿಮಗೆ ಕಾಣಿಸ್ತಿದೆ. ನಿಮ್ಮನ್ನ ಹೇಗೆ ತಾಯಿ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ಅಂತ ನಿಮಗೆ ಕಣ್ಣಾರೆ ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಆ್ಯಂಡ್ ತುಂಬಾ
ಈ ಒಂದು ವೀಕಲ್ಲಿ ಅಚ್ಚರಿಗಳು, ಒಂದು ರೀತಿ ನಿಮಗೆ ಆಶ್ಚರ್ಯ ಅನ್ನಿಸಬಹುದು ಆ ವಿಚಾರಗಳು, ಆ ಒಂದು ಮೆಸೇಜಸ್ ನಿಮಗೆ ತಿಳಿದ ಮೇಲಿಂದ. ಹಾಗೂ ನಿಮಗೇನು ಬ್ಲ್ಯಾಕ್ ಮ್ಯಾಜಿಕ್ಸ್ ಆಗಿದೆ ಅಂತ ನಿಮಗೆ ತಿಳಿದ ಮೇಲಿಂದ ಸಾಕಷ್ಟು ನಿಮಗೆ ಮನಸ್ಸು ಸ್ವಲ್ಪ ಭಾರ ಅನ್ನಿಸಬಹುದು. ಪಾಯಿಂಟ್ ನಂಬರ್ 1, ಈ ಒಂದು ವೀಕಲ್ಲಿ ನಿಮ್ಮ ಪೂರ್ವಜರರ ಅನುಗ್ರಹ, ಆಶೀರ್ವಾದವು ಹೆಚ್ಚಾಗಿದೆ. ಜೊತೆಗೆ ನೀವು ಏನು ದಾನ ಮಾಡ್ತಿದ್ದೀರಾ, ಈ ಒಂದು ವೀಕಲ್ಲಿ ಏನು ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದೀರಾ, ಖಂಡಿತ ಕೆಲಸನ ಡ್ರಾಪ್ ಮಾಡಬೇಡಿ. ಸೊ ಏನೇ ನಿಮಗೆ ಪ್ರಾಬ್ಲಮ್ಸ್ ಬರ್ತಿದ್ರು ಅಥವಾ ನಿಮಗೇನೇ ಆಲಸ್ಯತನ ಇದ್ರು, ಬೇಜಾರಿದ್ರು, ನೋವಿದ್ರು, ಆ ಕೆಲಸನ ಕಂಪ್ಲೀಟ್ ಮಾಡ್ತಿದ್ದೀರಾ. ಆ ಕೆಲಸನ ಅರ್ಧದಲ್ಲೇ ಡ್ರಾಪ್ ಮಾಡಬೇಡಿ. ಆ ಕೆಲಸ ನಿಮ್ಮಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಈ ಒಂದು ವೀಕಲ್ಲಿ. ಸೊ ನಿಮ್ಮ ಕುಟುಂಬದ ಸದಸ್ಯರ ಸಪೋರ್ಟ್ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಮೇಲೆ ಅವರು ಎಷ್ಟು ನಂಬಿಕೆ ಇಟ್ಟಿದ್ದಾರೆ, ಆ ನಂಬಿಕೆನ ಈ ಒಂದು ವೀಕಲ್ಲಿ ಪಾಯಿಂಟ್ ನಂಬರ್ 1 ನೀವು ಉಳಿಸ್ಕೊತಿದ್ದೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲೂ ಯಾಕೋ ಒಂದು ರೀತಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಜಾರು ಅನ್ನಿಸ್ತಿದೆ. ನಿಮ್ಮ ವ್ಯಕ್ತಿಗಳು ಮಾತಾಡ್ತಿರೋ ಧ್ವನಿಗಳು ನಿಮ್ಗೆ ಯಾಕೋ ಇಷ್ಟ ಆಗ್ತಿಲ್ಲ, ಅಥವಾ ಅವ್ರು ಏನೋ ಮುಚ್ಚಿಡ್ತಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ನಿಮಗಿರಬಹುದು. ನೀವು ಅದನ್ನು ಯೋಚನೆ ಮಾಡ್ತಿರಬಹುದು. ಪಾಯಿಂಟ್ ನಂಬರ್ 1, ನೀವು ಇಷ್ಟಪಟ್ಟಿರೋ ಪರ್ಸನ್ ನಿಮಗಿಂದ ಏನೋ ಒಂದು ಸತ್ಯನ ಮುಚ್ಚಿಟ್ಟಿದ್ದಾರೆ ಅಂತ ನಿಮಗೆ ಹೆಚ್ಚು ಈ ಒಂದು ವೀಕಲ್ಲಿ ಈ ರೀತಿಯಾದ ಟೆನ್ಷನ್ಸ್ ನಿಮಗೆ ಹೆಚ್ಚಾಗ್ತಿದೆ. ಪಾಯಿಂಟ್ ನಂಬರ್ 1, ಏನೇ ಬ್ಲ್ಯಾಕ್ ಮ್ಯಾಜಿಕ್ಸ್ ಆಗಿರಲಿ ಅಥವಾ ನಿಮಗೇನೇ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳಾಗಿರಲಿ, ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆಗಳಾಗಿರಲಿ, ಬಟ್ ಅದು ದೀರ್ಘವಾಗಿ ನಿಮ್ಮ ಜೊತೆಗೆ ಇರೋದಿಲ್ಲ. ಈ ಒಂದು ಮೂಮೆಂಟ್ವರೆಗೂ ಅಷ್ಟೇ ಅದು ನಿಮ್ಮ ಜೊತೆಗಿರುತ್ತೆ. ಅದರಿಂದ ನಿಮಗೆ ರಿಲೀಸ್ ಮಾಡಲಿಕ್ಕೆ ತಾಯಿ ನಿಮ್ಮನ್ನ ರಕ್ಷಣೆ ಮಾಡ್ತಿದ್ದಾರೆ. ಎಸ್, ಅದು ಸೂಕ್ಷ್ಮವಾಗಿ ನಿಮಗೆ ತಿಳಿತಿದೆ. ಅದನ್ನು ನೀವು ಗಮನ ಕೊಡಬೇಕಿದೆ. ಪಾಯಿಂಟ್ ನಂಬರ್ 1, ಎಸ್, ನಿಮ್ಮ ಹೆಸರಲ್ಲಿ ಕುಂಕುಮ ಅರ್ಚನೆನೋ ಏನಾದರೂ ಒಂದು ಸೇವೆನ ಸಲ್ಲಿಸಿ ಬನ್ನಿ. ಖಂಡಿತ ಇನ್ನಷ್ಟು ಫಲನ ನೀವು ಸಿದ್ಧಪಡಿಸ್ಕೋತೀರಾ. ಎಸ್, ನೀವು ಮಾಡ್ತಿರೋ ಕೆಲಸದಲ್ಲಿ ಹಾಗೂ ನಿಮಗೆ ಏನು ಪ್ರಮೋಷನ್ಗೆ ವೇಟ್ ಮಾಡ್ತಿದ್ದೀರಾ, ಈ ಒಂದು ವೀಕಲ್ಲಿ ಪ್ರಮೋಷನ್ ಕೂಡ ಸಿಗ್ತಿದೆ. ಜಮೀನಿಗೆ ಸಂಬಂಧಪಟ್ಟಾಗೆ, ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಾಗಿ ಏನು ವೇಟ್ ಮಾಡ್ತಿದ್ದೀರಾ, ನಿಮ್ಮ ಒಂದು ಜಮೀನನ್ನ ಮಾರಾಟ ಮಾಡ್ತಿರಬಹುದು ಅಥವಾ ಖರೀದಿ ಮಾಡಿಕ್ಕೆ ನೀವು ಪ್ರಯತ್ನ ಪಡ್ತಿದ್ರೆ, ಈ ಒಂದು ವೀಕಲ್ಲಿ ಅದನ್ನ ಸ್ವಲ್ಪ ಸ್ಟಾಪ್ ಮಾಡಿ ನೆಕ್ಸ್ಟ್ ವೀಕಲ್ಲಿ ಅದನ್ನ ಮತ್ತೆ ವಿಚಾರಗಳನ್ನ ಮಾತಾಡಿ ಖಂಡಿತ ಇನ್ನಷ್ಟು ಫಲಗಳು ನಿಮಗೆ ಸಿದ್ಧಿ ಆಗುತ್ತೆ. ಅಂಡ್ ಕಾಣದೇ ಇರೋ ಕೈಗಳು ಎಷ್ಟೊಂದು ಕೆಲಸಗಳನ್ನ ಮಾಡ್ತಿದೆ. ಆ ಕೈಗಳಿಂದ ಎಷ್ಟೊಂದು ನಿಮಗೆ ಸ್ವಲ್ಪ ಟ್ರಬಲ್ ಮಾಡ್ತಿದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಿದೆ. ಬಟ್ ನೀವು ತುಂಬ ಸ್ಟ್ರಾಂಗ್ ಆ್ಯಂಡ್ ನೀವು ಯಾವುದಕ್ಕೂ ಕುಗ್ತಿಲ್ಲ. ಈ ಒಂದು ವೀಕಲ್ಲಿ ನಿಮಗೇನು ಮಾಡಬೇಕು ಅಂತ ಬಯಸಿದ್ರು ಅದು ಅವ್ರಿಗೆ ರಿವರ್ಸ್ ಹೊಡಿತಿದೆ. ಆ ರಿವರ್ಸ್ ಅವ್ರಿಗೆ ಹೊಡಿತಿರೋದೇ ಅವ್ರಿಗೆ ಒಂದು ರೀತಿ ಅದರಿಂದ ಚೇತರಿಸ್ಕೊಳ್ಳಿಕ್ಕೆ ತುಂಬ ತಿಂಗಳುಗಳೇ ಬೇಕಾಗಬಹುದು ನಿಮ್ಮ ಇರೋ ಸರೌಂಡಿಂಗ್ ಶತ್ರುಗಳಿಗೆ. ಎಸ್, ಹೊಸ ಸಿಹಿ ಸುದ್ದಿಗಳನ್ನ ಕೇಳ್ತಿದ್ದೀರಾ. ಆ ಒಂದು ನೀವೇನು ವೇಟ್ ಮಾಡ್ತಿದ್ದೀರಾ, ನೀವು ಮಾಡಿರೋ ಪ್ರಾಜೆಕ್ಟ್ಸ್ ಅಥವಾ ನೀವು ಮಾಡ್ತಿರೋ ಕೆಲಸಗಳು ಏನು ನೀವು ಕಂಪ್ಲೀಟ್ ಮಾಡಿದ್ದೀರಾ, ಅದಕ್ಕೋಸ್ಕರ ರಿಸಲ್ಟ್ಗೋಸ್ಕರ ನೀವು ವೇಟ್ ಮಾಡ್ತಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ಅದು ಗುಡ್ ನ್ಯೂಸ್ ಸಿಗ್ತದೆ. ಸೊ ಆಗಲೇ ಹೇಳಿದಾಗೆ ಯಾರ ನಿಮಗೆ ಹೊಸ ಪರಿಚಯ ಆಗಿದೆ ಆ ವ್ಯಕ್ತಿಗಳಿಂದ ಸಾಕಷ್ಟು ನಿಮಗೆ ಸಪೋರ್ಟ್ ಸಿಗ್ತಿದೆ. ಆ್ಯಂಡ್ ಯಾರು ಬೇಡ ಅಂತ ನೀವು ದೂರ ಇಟ್ಟಿದ್ರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್, ನಿಮ್ಮ ಲವರ್ ಆಗಿರಬಹುದು, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಏನು ಬ್ಲಾಕ್ ಆಗಿತ್ತು ಆ ಬ್ಲಾಕ್ನ ಅವರು ರಿಮೂವ್ ಮಾಡಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹೆಚ್ಚು ಈ ಒಂದು ವೀಕಲ್ಲಿ ಅವ್ರು ನಿಮ್ಮ ಜೊತೆ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಿಮ್ಮ ಮನೆಗೆ ಹೊಸ ವ್ಯಕ್ತಿಗಳ ಆಗಮನ ಇದೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಮನೆಗೆ ಬರ್ತಿದ್ದಾರೆ ಈ ಒಂದು ವೀಕಲ್ಲಿ. ಎಸ್, ಸಾಕಷ್ಟು ಸೂಚನೆಗಳು, ಸಾಕಷ್ಟು ವಿಚಾರಗಳು ನೀವು ಗಮನ ಕೊಡಬೇಕಿದೆ. ಹಾಗೂ ನಿಮ್ಮ ತಂದೆಯ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ಪಾಯಿಂಟ್ ನಂಬರ್ 1, ಹಾಗೂ ನಿಮ್ಮ ಗ್ರ್ಯಾಂಡ್ ಫಾದರ್, ನಿಮ್ಮ ತಾತ, ನಿಮ್ಮ ಮುತ್ತಾತ, ನಿಮ್ಮ ತಾತ ಆಶೀರ್ವಾದ ಹೆಚ್ಚಾಗಿದೆ. ನಿಮ್ಮ ಪೂರ್ವಜರರ ಆಶೀರ್ವಾದ ಹೆಚ್ಚಾಗಿದೆ. ಜೊತೆಗೆ ಅವರು ಏನೋ ಒಂದು ಸೂಚನೆನೂ ನಿಮಗೆ ಕೊಡ್ತಿದ್ದಾರೆ. ಹಾಗೂ ನೀವು ಮಾಡ್ತಿರೋ ಕೆಲಸಗಳು ಅವರಿಗೆ ತುಂಬಾ ಸಂತೋಷ ಕೊಟ್ಟಿದೆ. ಅವರ ಆತ್ಮಕ್ಕೆ ತುಂಬ ಶಾಂತಿ ಸಿಕ್ಕಿದೆ. ಹಾಗೂ ನೀವು ಮಾಡ್ತಿರೋ ಕೆಲಸ ಅವ್ರಿಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ, ಖುಷಿ ಪಡ್ತಿದ್ದಾರೆ. ಎಸ್, ಪಾಯಿಂಟ್ ನಂಬರ್ 1,
ಕೋರ್ಟ್ ವಿಚಾರದಲ್ಲಿ ಏನು ನಿಮಗೆ ಇನ್ನು ಪೆಂಡಿಂಗ್ ಇದೆ, ಸೊ ಆ ಒಂದು ಕೆಲಸ ಕೂಡ ನೆಕ್ಸ್ಟ್ ವೀಕಲ್ಲಿ ಅದು ಕೂಡ ಕಂಪ್ಲೀಟ್ ಆಗ್ತಿದೆ. ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಮ ಕೆಲಸದಲ್ಲಾಗಿರಬಹುದು, ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ಅವ್ರ ಹತ್ರ ನೀವು ಹೆಚ್ಚು ಗಮನ ಕೊಡ್ತಿಲ್ದೇ ಇರಬಹುದು. ನೀವು ಮಾಡ್ತಿರೋ ಕೆಲಸ ಎಲ್ಲವೂ ಅವರಿಗೆ ಗೊತ್ತಾಗ್ತಿದೆ. ಜೊತೆಗೆ ನೀವು ಮಾಡ್ತಿರೋ ಒಳ್ಳೆ ಕೆಲಸಗಳು ಅಥವಾ ನಿಮ್ಗೆ ಯಾಕೆ ಇಷ್ಟು ವಿಘ್ನಗಳಾಗ್ತಿದೆ, ಯಾಕೆ ಇಷ್ಟು ನೆಮ್ಮದಿ ಸಿಗ್ತಾ ಇಲ್ಲ, ತುಂಬ ಕಿರಿಕಿರಿ ಅನ್ನಿಸ್ತದೆ, ತುಂಬ ತಲೆ ಕೆಡಿಸ್ಕೋತಿದ್ದೀರಾ, ಈ ಕ್ಷಣ ಇದ್ದ ಮೂಮೆಂಟ್ ಖುಷಿ ಇನ್ನೊಂದು ಕ್ಷಣ ನಿಮಗೆ ಸಿಗ್ತಿಲ್ಲ, ಆ ವ್ಯಕ್ತಿಗಳು ನಿಮ್ಮ ಸರೌಂಡಿಂಗ್ ಇದ್ದಾರೆ, ಅದನ್ನು ನೀವು ಹೆಚ್ಚು ಗಮನಿಸದೇ ಇರಬಹುದು. ಈ ಒಂದು ವೀಕಲ್ಲಿ ಅದನ್ನು ನೀವು ಗಮನಿಸಬೇಕಾಗಿದೆ. ಆ ವ್ಯಕ್ತಿಗಳನ್ನು ನೀವು ದೂರ ತಳ್ಳಬೇಕಾಗಿದೆ. ಅದರಿಂದ ನಿಮ್ಮ ಫ್ಯಾಮಿಲಿ ಸೇಫ್ ಆಗ್ತಿದೆ, ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನಲ್ಲಿದೆ. ಜೊತೆಗೆ ಆ ವ್ಯಕ್ತಿಗಳಿಂದ ನಿಮಗೆ ಸಾಕಷ್ಟು ತೊಂದರೆಗಳಾಗಿದೆ, ಅದನ್ನು ನೀವು ಹೆಚ್ಚು ಗಮನ ಕೊಟ್ಟಿಲ್ಲ ಅನಿಸುತ್ತೆ. ಈ ಒಂದು ವೀಕಲ್ಲಿ ಹೆಚ್ಚು ಗಮನ ಸಿಗ್ತಿದೆ ನಿಮಗೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿಮಗೆ ಹೆಚ್ಚು ಈ ಒಂದು ವೀಕಲ್ಲಿ ಗೊತ್ತಾಗ್ತಿದೆ. ಆ್ಯಂಡ್ ಅದರಿಂದ ನೀವು ಜಂಪ್ ಅಪ್ ಆಗ್ತಿದ್ದೀರಾ ಆ್ಯಂಡ್ ಟ್ರಾವೆಲಿಂಗ್ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ನೀವೆಲ್ಲೇ ಟ್ರಾವೆಲ್ ಮಾಡ್ತಿದ್ರು ನಿಮ್ಮ ಜೊತೆ ಒಂದು ಗ್ರೀನ್ ಲೀವ್ಸ್ ಆಗಿರಬಹುದು, ಗ್ರೀನ್ ಥಿಂಗ್ಸ್ ಆಗಿರಬಹುದು, ಅದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಸಾಕಷ್ಟು ನಿಮ್ಮ ಕೆಲಸಗಳು ಗ್ರೀನ್ ಸಿಗ್ನಲ್ ಆಗಿ ಗ್ರೀನ್ ಒಳ್ಳೆ ಸುದ್ದಿನ ನಿಮಗೆ ಸಿಗುತ್ತೆ ಈ ಒಂದು ವೀಕಲ್ಲಿ. ಆ್ಯಂಡ್ ಯಾರಿಗೆ ಪ್ರಪೋಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವೀಕಲ್ಲಿ ನೀವು ಏನು ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರೀತಿಗೋಸ್ಕರ, ನೀವೇನು ಇಷ್ಟು ದಿವಸಗಳ ನಂತರ ಈ ಒಂದು ವೀಕಲ್ಲಿ ಪ್ರಪೋಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಆ ವ್ಯಕ್ತಿಗಳಿಂದ ನಿಮಗೆ ತುಂಬಾ ಖುಷಿಯಾದ ಮೆಸೇಜಸ್ ನಿಮಗೆ ಸಿಗ್ತಿದೆ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಪ್ರೀತಿನ ಒಪ್ಪಿಲ್ಲ ಅಂದರೆ ಈ ಒಂದು ವೀಕಲ್ಲಿ ನಿಮ್ಮ ಪ್ರೀತಿನ ಒಪ್ಕೋತಿದ್ದಾರೆ. ಆ್ಯಂಡ್ ತುಂಬಾ ಹಿರಿಯರ ಆಶೀರ್ವಾದ ಹೆಚ್ಚಾಗಿದೆ. ಪಾಯಲ್ ನಂಬರ್ 1 ನೀವು ಮಾಡ್ತಿರೋ ಕೆಲಸದಲ್ಲಿ ಆ್ಯಂಡ್ ನೀವು ತಗೊಳ್ಳೋ ಡಿಸಿಷನಲ್ಲಿ ತುಂಬಾ ತೂಕವಾಗಿ ಮಾತಾಡ್ತಿದ್ದೀರಾ, ತೂಕವಾಗಿದ್ದೀರಾ. ಹಾಗೂ ನಿಮ್ಮ ಒಂದು ನಡತೆ, ನಿಮ್ಮ ಒಂದು ಮಾತು ತುಂಬಾ ಕೇಳುವವರೆಗೂ ನೋಡುವವರೆಗೂ ತುಂಬಾ ಸಂತೋಷ ಆಗ್ತಿದೆ ನಿಮ್ಮ ಕುಟುಂಬದ ಸದಸ್ಯರಿಗೆ. ಈ ಒಂದು ವೀಕಲ್ಲಿ ಸ್ವಲ್ಪ ಹೇರ್ ಫಾಲ್ ಆಗ್ತಿದೆ, ಹೇರ್ ಫಾಲ್ ಹೆಚ್ಚಾಗ್ತಿದೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಬಿಕಾಸ್ ಆಫ್ ನೆಗೆಟಿವಿಟೀಸ್ ಆಗಿದೆ, ಆ ಒಂದು ಸೂಚನೆ ನಿಮಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 1. ತುಂಬಾನೇ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ಬಂದಿದ್ದೀರಾ, ಬಟ್ ಈ ಒಂದು ವೀಕಲ್ಲಿ ಅದಕ್ಕೆ ಒಂದು ದಾರಿ ನಿಮಗೆ ಸಿಗಬೇಕು ಅಂತ ನೀವು ವೆಯ್ಟ್ ಮಾಡ್ತಿದ್ರೆ ಖಂಡಿತ ದಾರಿ ಸಿಗುತ್ತೆ. ನೀವು ಸ್ವಲ್ಪ ಶಾಂತತೆಯಿಂದ ಇರಬೇಕಾಗಿದೆ. ಎಸ್, ಯಾವುದೋ ಸ್ತ್ರೀ ದೇವರ ಒಂದು ಹರಕೆ ಕೂಡ ಇರಬಹುದು, ಅಥವಾ ಸ್ತ್ರೀ ದೇವರನ್ನ ಹೆಚ್ಚು ನೀವು ನಂಬಿದ್ದೀರಾ. ತಾಯಿ ಚಾಮುಂಡೇಶ್ವರಿ, ತಾಯಿ ಚೌಡೇಶ್ವರಿ ಹಾಗೂ ನಿಮ್ಮ ಕುಲ ದೇವರು, ನಿಮ್ಮ ಮನೆ ದೇವರ ಹೆಚ್ಚು ಆರಾಧನೆ ಮಾಡ್ತಿದ್ದೀರಾ, ತುಂಬ ನಂಬಿದ್ದೀರಾ. ಆ ದೇವರು ನಿಮ್ಮನ್ನ ಎಂದಿಗೂ ಕೈ ಬಿಡೋದಿಲ್ಲ. ಹಾಗೂ ದುರ್ಗಾ ಪರಮೇಶ್ವರಿ, ಎಸ್, ಇಲ್ಲಿ ಎಲ್ಲಮ್ಮ ತಾಯಿ ಕೂಡ ಎನರ್ಜಿ ಸಿಗ್ತಿದೆ. ಸೊ ಎಲ್ಲಮ್ಮ ತಾಯಿನೂ ಕೂಡ ನಂಬಿದ್ದೀರಾ. ಖಂಡಿತ ಈ ಒಂದು ವೀಕಲ್ಲಿ ನೀವು ನಂಬಿರೋ ಶಕ್ತಿಯ ದೇವರ ಎನರ್ಜೀಸ್ ಹಾಗೂ ಅವರ ಒಂದು ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಭಗವಂತನಿಂದ ನಿಮಗೆ ಒಂದು ಉಡುಗೊರೆ ಸಿಗ್ತಿದೆ. ಅದು ನಿಮ್ಮ ಲೈಫಿಗೆ ಒಂದು ಟರ್ನ್ ಅಪ್ ಪಾಯಿಂಟ್ ಆಗ್ತಿದೆ. ಅದು ಒಂದು ರೀತಿ ನಿಮ್ಮ ಲೈಫಿಗೆ ಒಳ್ಳೆ, ಇಷ್ಟು ದಿವಸಗಳ ನಂತರ ನೀವೇನು ನೋವನ್ನು ಪಟ್ಟಿದ್ರಿ ಆ ನೋವೆಲ್ಲ ಮರೆಸೋ ರೀತಿ ನಿಮಗೆ ಅವಕಾಶನ ತಾಯಿ ಕರುಣಿಸಿ ಕೊಡ್ತಿದ್ದಾರೆ. ಪಾಯಲ್ ನಂಬರ್ 1. ರುದ್ರಾಕ್ಷಿನ ಧರಿಸ್ತಿದ್ದೀರಾ ಈ ಒಂದು ವೀಕಲ್ಲಿ. ಸೊ ರುದ್ರಾಕ್ಷಿನ ಧರಿಸೋದ್ರಿಂದ ಸಾಕಷ್ಟು ನಿಮಗೆ ಆಗ್ತಿರೋ ಅಡೆತಡೆಗಳು, ದೃಷ್ಟಿಗಳು ಹಾಗೂ ಏನೋ ಒಂದು ಪ್ರೊಟೆಕ್ಷನ್ ನಿಮಗೆ ಸಿಗ್ತಿದೆ. ಎಸ್, ಪಾರ್ವತಿ ದೇವಿಯ ಅನುಗ್ರಹ ಕೂಡ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಶತ್ರುಗಳ ಒಂದು ಅವರ ಟೈಮಿಂಗ್ ಮುಗೀತಿದೆ. ನಿಮ್ಮನ್ನ ಹೇಗೆ ಕಣ್ಣಿಟ್ಟು ಅವರು ನೋಡ್ತಿದ್ದಾರೆ, ಕೆಟ್ಟದನ್ನ ಮಾಡ್ತಿದ್ದಾರೆ, ಅವರಿಗೆ ಈ ಒಂದು ಮೆಸೇಜ್, ಅವರಿಗೆ ಒಂದು ಮೆಸೇಜ್ ನರಸಿಂಹಸ್ವಾಮಿ ದೇವರು ಕೊಡ್ತಿದ್ದಾರೆ. ಅವರು ಅರಿತ್ಕೋಬೇಕಾಗಿದೆ. ಅದನ್ನ ಅವರು ಅರಿತ್ಕೊಳ್ದೆ ಹೋದ್ರು ಈ ಒಂದು ವೀಕಲ್ಲಿ ನಿಮಗೆ
ಒಂದು ನ್ಯಾಯ ದೊರಕ್ತಿದೆ ಪೈಲ್ ನಂಬರ್ 1. ಎಸ್, ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಒಂದು ರೀತಿ ನಿಮ್ಮ ಮೇಲೆ ಹೆಚ್ಚು ಜಲಸಿ ಪಡ್ತಿದ್ದಾರೆ. ನೀವು ಮುಂದುವರಿಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಹೆಚ್ಚಾಗಿದೆ. ಎಸ್, ಲೆಟ್ಸ್ ಸಿ ಏಂಜಲ್ಸ್ ಇಂದ ನೋಡೋಣ. ಈ ಒಂದು ವೀಕಲ್ಲಿ ನೀವು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ ಹಾಗೂ ಆ ಕೆಲಸಗಳು ನಿಮ್ಮ ಮನಸ್ಸಿಗೆ ತುಂಬಾನೇ ಸಂತೋಷನ ತಗೊಂಡು ಬಂದು ಕೊಡ್ತಿದೆ. ನಿಮ್ಮ ಮನಸ್ಸಿಗೆ ತುಂಬಾನೇ ಸಂತೋಷ ಅನ್ನಿಸ್ತಿದೆ ಆ ಕೆಲಸಗಳು. ಹೆಚ್ಚು ಈ ಒಂದು ವೀಕಲ್ಲಿ ನಿಮ್ಮ ಏನು ನಿಮಗೆ ಪ್ರಾಬ್ಲಮ್ಸ್ ಇದೆ ಅದನ್ನ ಮರೆತು ಇನ್ನೊಬ್ರು ಪ್ರಾಬ್ಲಮ್ಸಿಗೆ ನೀವು ಹೆಲ್ಪ್ ಮಾಡ್ತಿದ್ದೀರಾ. ಅದು ನಿಮಗೆ ತುಂಬಾನೇ ಸಂತೋಷ ಕೊಡ್ತಿದೆ. ನಿಮ್ಮ ಮನಸ್ಸಿಗೆ ತುಂಬ ಸಮಾಧಾನ ಅನ್ನಿಸ್ತಿದೆ. ಒಂದು ರೀತಿ ಏನೋ ನಾನು ಗೆದ್ದೆ, ನಾನು ಸಾಧಿಸಿದ್ದೀನಿ ಅನ್ನೋ ಒಂದು ನಿಮ್ಮ ಮನಸ್ಸಿಗೆ ತುಂಬಾನೇ ಸಂತೋಷ ಸಿಗ್ತಿದೆ. ಒಳ್ಳೆ ಟೈಮಿಂಗ್, ಡಿವೈನ್ ಟೈಮಿಂಗ್. ಈ ಒಂದು ವೀಕಲ್ಲಿ ನಿಮ್ಮ ಟೈಮಿಂಗ್ ತುಂಬಾನೇ ಒಂದು ರೀತಿ ಚೇಂಜಸ್ ಆಗ್ತಿದೆ. ಆ ಟೈಮಿಂಗೋಸ್ಕರ ಇಷ್ಟು ದಿವಸ ನೀವು ವೆಯ್ಟ್ ಮಾಡಿದರೆ ಈ ಒಂದು ವೀಕಲ್ಲಿ ಆ ಟೈಮಿಂಗ್ ತುಂಬಾನೇ ನಿಮಗೆ ದಾರಿನ ತೋರಿಸ್ತಿದೆ. ಏನು ನೀವು ಕೇಳ್ಕೊಂಡಿದ್ರಿ ಭಗವಂತನ ಹತ್ರ, ಮ್ಯಾನಿಫೆಸ್ಟೇಷನ್ ಮಾಡಿದ್ರಿ, ಖಂಡಿತ ಅದು ಈಡೇರ್ತದೆ. ಸೊ ನೀವು ಇರೋ ಸ್ಥಳನ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಆ ಸ್ಥಳ ಚೇಂಜಸ್ ಮಾಡಿದ್ಮೇಲಿಂದ ಸಾಕಷ್ಟು ಬದಲಾವಣೆಗಳಾಗ್ತಿದೆ. ಹಾಗೂ ಕೋರ್ಟ್ ವಿಚಾರದಲ್ಲಿ ಏನು ನಿಮಗೆ ಇನ್ನೂ ನ್ಯಾಯ ದೊರಕಿಲ್ಲ ಅದ್ರ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಅಥವಾ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಾಗೆ ಆ ಕೆಲಸ ಕೂಡ ಕಂಪ್ಲೀಟ್ ಆಗ್ತಿದೆ. ಈ ವೀಕ್ ಆ್ಯಂಡ್ ನೆಕ್ಸ್ಟ್ ವೀಕ್ ಕೂಡ ನಿಮಗೆ ಇಂಪಾರ್ಟೆಂಟ್ ಇರಬಹುದು. ಪೈಲ್ ನಂಬರ್ 1. ಎಸ್, ಎವ್ರಿಥಿಂಗ್ ವಿಲ್ ನಿಮಗೆ ಸಕ್ಸಸ್ ಸಿಗ್ತಿದೆ ಈ ಒಂದು ವೀಕಲ್ಲಿ. ನೀವು ಕಾಯ್ದಿದ್ದಕ್ಕೂ ಈ ಒಂದು ವೀಕಲ್ಲಿ ನಿಮಗೆ ಅವಕಾಶಗಳು ನಿಮ್ಮ ಮನೆಯ ಬಾಗಿಲಿಗೆ ಬರ್ತಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನಮಸ್ತೆ. ಪೈಲ್ ನಂಬರ್ 2. ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಎಸ್, ನಿಮಗಾಗಿ ಈ ಒಂದು ವಾರದ ರೀಡಿಂಗ್. ಒಂದು ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ರೀಡಿಂಗ್ನ ನೋಡಿ. ಯಾವುದು ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ರೆಸನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜ್ ಸಿಗುತ್ತೆ ಪೈಲ್ ನಂಬರ್ 2ಗೆ ನೋಡೋಣ. ಎಸ್, ಪೈಲ್ ನಂಬರ್ 2. ಈ ಒಂದು ಬೆಲ್ ಟ್ಯೂನ್ ಕೇಳಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ಇಲ್ಲಿ ಒಂದು ಪಾಸಿಟಿವ್ ಎನರ್ಜೀಸ್ ನನಗೆ ಸಿಕ್ತು. ಎಸ್, ಪೈಲ್ ನಂಬರ್ 2. ಯಾವುದೋ ವಿಚಾರನ ತಿಳ್ಕೊಳ್ಬೇಕು ಅಂತ ತುಂಬ ದಿವಸಗಳಿಂದ ಅನ್ಕೋತಿದ್ದೀರಾ. ಯಾವುದೋ ವ್ಯಕ್ತಿನ ಭೇಟಿ ಆಗಬೇಕು ಅಂತ ತುಂಬ ದಿವಸಗಳಿಂದ ಅನ್ಕೋತಿದ್ದೀರಾ. ಯಾವುದೋ ಕೆಲಸ ಕಂಪ್ಲೀಟ್ ಆಗಿಲ್ಲ ಅಂತ ಈ ಒಂದು ವೀಕಲ್ಲೇ ಕೆಲಸ ಕಂಪ್ಲೀಟ್ ಆಗಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಎಲ್ಲವೂ ನಿಮಗೆ ಈ ಒಂದು ವೀಕಲ್ಲಿ ಈ ಒಂದು ವೀಕ್ ನಿಮಗೆ ಲಕ್ಕಿ ವೀಕ್ ಆಗಿದೆ. ನೀವು ಅನ್ಕೊಂಡಿದ್ದೆಲ್ಲವೂ ಸಿದ್ಧಿ ಆಗ್ತಿದೆ. ನೀವೇನು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅದು ಈಡೇರ್ತಿದೆ. ಯಾವುದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಅದು ನಿಮಗೆ ವೆಯ್ಟಿಂಗ್ ಪೀರಿಯಡ್ ಟೈಮ್ ಮುಗ್ದೋಗಿದೆ. ಇವಾಗ ಏನಿದ್ರು ನೀವು ಅನ್ಕೊಂಡಿದ್ದೆಲ್ಲವೂ ಸಿದ್ಧಿ ಆಗ್ತಿದೆ. ಪೈಲ್ ನಂಬರ್ 2. ಜೊತೆಗೆ ಯಾವುದೋ ಶಕ್ತಿಯ ದೇವರ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ನೀವು ನಂಬಿರೋ ದೇವರ ಅನುಗ್ರಹ ಹೆಚ್ಚಾಗಿ ಸಿಗ್ತಿದೆ. ಎಸ್, ಸಂಗೀತಕ್ಕೆ ಸಂಬಂಧಪಟ್ಟಾಗೆ ಸಂಗೀತನ ಕಲೀಲಿಕ್ಕೆ ನೀವು ಈ ಒಂದು ವೀಕಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಮೂಡಬಹುದು ವಿದ್ಯಾರ್ಥಿಗಳಿಗೆ. ಎಸ್, ಖಂಡಿತ ಮುಂದೆ ಹೋಗಿ ಖಂಡಿತ ಇನ್ನಷ್ಟು ನಿಮಗೆ ಫಲಗಳು ಸಿದ್ಧಿ ಆಗುತ್ತೆ. ಹಾಗೂ ಹೊಸ ಗುರುಗಳು ನಿಮಗೆ ಸಿಗ್ತಿದ್ದಾರೆ. ಯಾರಿಲ್ಲಿ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಿದ್ದೀರಾ, ನಿಮ್ಮ ಒಂದು ಇನ್ನು ಮುಂದೆ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಿದ್ದೀರಾ, ಈಗೇನು ಎಕ್ಸಾಮ್ಸ್ನ ಅಟೆಂಡ್ ಮಾಡಿದ್ದೀರಾ, ಗುಡ್ ರಿಸಲ್ಟ್ ನಿಮಗೆ ಸಿಗ್ತಿದೆ. ಗೌರ್ಮೆಂಟ್ ಜಾಬಿಗೆ ಯಾರು ವೆಯ್ಟ್ ಮಾಡ್ತಿದ್ದೀರಾ,
ಗೌರ್ಮೆಂಟ್ ಜಾಬ್ ಬೇಕು ಅಂತ ನೀವೇನು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅದು ಕೂಡ ಖಂಡಿತ ಈ ಒಂದು ವೀಕಲ್ಲಿ ಈಡೇರ್ತಿದೆ. ಸೊ ವಿಷ್ಣು ದೇವರ ಅನುಗ್ರಹ ಹೆಚ್ಚಾಗಿ ಈ ಒಂದು ವೀಕಲ್ಲಿ ಪೈಲ್ ನಂಬರ್ 2ಗೆ ಸಿಗ್ತಿದೆ. ಎಷ್ಟೇ ಕಷ್ಟ ಬರಲಿ ಅದನ್ನು ನಿಭಾಯಿಸಿ ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಈ ಒಂದು ವೀಕಲ್ಲಿ ಪೈಲ್ ನಂಬರ್ 2ಗಿದೆ. ಆಲ್ರೆಡಿ ಆ ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀರಾ. ಆ ಪ್ರಾಬ್ಲಮ್ಸ್ ನಿಮ್ಮ ಮುಖದಲ್ಲಿ ಎಷ್ಟು ನೀವು ಈಚೆಗಡೆ ನಗ್ತಿದ್ದೀರೋ ಅಷ್ಟು ನೋವಿದೆ ನಿಮ್ಮ ಒಳಗಡೆ. ಬಟ್ ಅದನ್ನ ಯಾರಿಗೂ ಅರ್ಥ ಆಗ್ತಿಲ್ಲ ನಿಮ್ಮ ಒಂದು ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೆ. ಅದು ಭಗವಂತನಿಗೆ ಕೇಳಿಸಿದೆಯಲ್ಲ, ಭಗವಂತ ಅದಕ್ಕೆ ಖಂಡಿತ ನಿಮಗೆ ಉತ್ತರನ ಕೊಡ್ತಾರೆ. ಹಾಗೂ ನೀವು ಶ್ರಮ ಪಟ್ಟಿದ್ದಕ್ಕೆ ಪ್ರತಿಫಲ ಕೂಡ ಸಿಗ್ತಿದೆ. ಈ ಒಂದು ವೀಕಲ್ಲಿ ಎಷ್ಟು ನೀವು ಆರಾಮವಾಗಿದ್ದೀರಾ, ಎಷ್ಟು ಸಂತೋಷವಾಗಿದ್ದೀರಾ, ಆ್ಯಂಡ್ ನಿಮ್ಮಿಂದ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಭಗವಂತ ಮಾಡಿಸ್ತಿದ್ದಾರೆ. ಸೊ ಯಾರು ನೊಂದಿರೋ ಜೀವಗಳಿಗೆ ನಿಮ್ಮಿಂದ ಒಂದು ರೀತಿ ಸಪೋರ್ಟ್ ಸಿಗ್ತಿದೆ. ಟೋಟಲಿ ಪೈಲ್ ನಂಬರ್ 2 ತುಂಬಾ ಅದೃಷ್ಟ ಮಾಡಿದ್ದೀರಾ. ಈ ಒಂದು ವೀಕಲ್ಲಿ ನೀವು ತುಂಬಾ ಹ್ಯಾಪಿನೆಸ್ ಬರ್ತಿದೆ. ಕ್ಯಾಪ್ರಿಕಾನ್ ಮಕರ ರಾಶಿ, ಮೇಷರಾಶಿ, ಕರ್ಕಾಟಕ, ವೃಷಭ, ವೃಶ್ಚಿಕ ಹಾಗೂ ಕುಂಭ ರಾಶಿ. ಈ ಒಂದು ವೀಕಲ್ಲಿ ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ಕಾಯ್ತಿದ್ದೀರಾ. ಆ ಬದಲಾವಣೆ ಬರ್ತಿದೆ. ಏನೇ ಒಂದು ಪ್ರಾಬ್ಲಮ್ಸ್ ಇರಲಿ, ಏನೇ ಒಂದು ನೆಗೆಟಿವಿಟೀಸ್ ನಿಮಗೆ ಮಾಡಿರಲಿ, ಅದರಿಂದ ನೀವು ಈಚೆ ಬರ್ತಿದ್ದೀರಾ. ನೆಗೆಟಿವಿಟೀಸ್ ಆಗಿದೆ, ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಬಿಕಾಸ್ ಒಂದು ರೀತಿ ಸ್ಟ್ರಕ್ ಅನ್ನಿಸ್ತಿದೆ ನೀವು ಮಾಡ್ತಿರೋ ಕೆಲಸದಲ್ಲಿ. ಆ ಸ್ಟ್ರಕ್ ಈ ಒಂದು ವೀಕಲ್ಲಿ ಹೋಗ್ತಿದೆ ಪೈಲ್ ನಂಬರ್ 2ಗೆ. ಎಸ್, ಒಂದು ರೀತಿ ಈ ಒಂದು ವೀಕಲ್ಲಿ ನೀವು ಮನಸ್ಸನ್ನು ಆರಾಮವಾಗಿ ಇಟ್ಕೋತಿದ್ದೀರಾ, ಟೆನ್ಷನ್ ಮಾಡ್ಕೋತಿಲ್ಲ. ತುಂಬ ಮೈಂಡಿಗೆ ಜಾಸ್ತಿ ಕೆಲಸ ಕೊಡ್ತಿಲ್ಲ ನೀವು. ಈ ಒಂದು ವೀಕಲ್ಲಿ ಆರಾಮಾಗಿದ್ದೀರಾ. ಆ್ಯಂಡ್ ಹೊಸ ವ್ಯಕ್ತಿಗಳನ್ನು ಭೇಟಿ ಮಾಡ್ತಿದ್ದೀರಾ, ವ್ಯಕ್ತಿಗಳ ಜೊತೆ ಹೆಚ್ಚು ಮಾತಾಡ್ತಿದ್ದೀರಾ. ಆ್ಯಂಡ್ ಅಸ್ಟ್ರಾಲಜಿ ರೀಡಿಂಗ್ನ ಕೇಳ್ತಿದ್ದೀರಾ. ಹಾಗೂ ಯಾರನ್ನು ಭೇಟಿ ಮಾಡಬೇಕು ಅಂತ ತುಂಬ ದಿವಸಗಳಿಂದ ಅನ್ಕೋತಾನೆ ಇದ್ದೀರಾ, ಬಟ್ ಆಗ್ತಿಲ್ಲ. ಈ ಒಂದು ವೀಕಲ್ಲಿ ಭೇಟಿ ಮಾಡ್ತಿದ್ದೀರಾ. ನೀವಿರೋ ಸ್ಥಳನ ಕೂಡ ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಹಾಗೂ ಸ್ಥಳ ಕೂಡ ಚೇಂಜಸ್ ಆಗ್ತಿದೆ. ಅದೊಂದು ರೀತಿ ಸಡನ್ ಆಗಿ ನಿಮಗೆ ಚೇಂಜಸ್ ಮಾಡಬಹುದು. ಈ ಒಂದು ವೀಕಲ್ಲಿ ಚೇಂಜಸ್ ಮಾಡಬಹುದು ನೀವಿರೋ ಸ್ಥಳನ. ಅದರಿಂದ ಸಾಕಷ್ಟು ನಿಮಗೆ ಸ್ವಲ್ಪ ಟೆನ್ಷನ್ ಆಗಬಹುದು ಹಾಗೂ ಸ್ವಲ್ಪ ರಿಸ್ಕ್ ಆಗಬಹುದು. ಬಟ್ ಆ ಒಂದು ರಿಸ್ಕಿಂದ ಸಂತೋಷ ಕೂಡ ಹೆಚ್ಚಾಗಿ ಇದೆ. ಜಸ್ಟ್ ಅ ಮಿನಿಟ್, ಆ ಕಾರ್ಡ್ ಕೆಳಗಡೆ ಪುಲ್ ಅಪ್ ಆಯಿತು. ಎಸ್, ಯಾವ ವೃಕ್ಷಕ್ಕೆ ನೀವು ಅರಿಕೆನ ಮಾಡಿದ್ದೀರಾ ಅಥವಾ ಅರಿಕೆನ ಕಟ್ಟಿದ್ದೀರಾ, ಆ ವೃಕ್ಷಕ್ಕೆ ಅಥವಾ ಪ್ರಾರ್ಥನೆನ ಸಲ್ಲಿಸಿದ್ದೀರಾ, ನೀವೇನು ಪ್ರಾರ್ಥನೆನ ಮಾಡಿದ್ದೀರಾ ವೃಕ್ಷಕ್ಕೆ, ಯಾವ ವೃಕ್ಷ ಅಂತ ನನಗಿಲ್ಲಿ ಗೊತ್ತಾಗ್ತಿಲ್ಲ. ಬಟ್ ಬನ್ನಿ ವೃಕ್ಷ ಆಗಿರ್ಬೋದು, ಅಶ್ವತ್ಥ ಕಟ್ಟೆ ಆಗಿರಬಹುದು, ಅಥವಾ ಸಮಥಿಂಗ್. ನೀವು ಯಾವ ವೃಕ್ಷಕ್ಕೆ ನೀವು ಪ್ರಾರ್ಥನೆನ ಅರಿಕೆನ ಕಟ್ಟಿದ್ದೀರಾ, ಖಂಡಿತ ಅದು ಈ ಒಂದು ವೀಕಲ್ಲಿ ಈಡೇರ್ತಿದೆ. ಅದೊಂದು ರೀತಿ ಹೇಗೆ ನಿಮ್ಮ ಲೈಫಿಗೆ ಬರ್ತಿದೆ ಅಂದರೆ, ಒಂದು ರೀತಿ ಫಾಸ್ಟಾಗಿ ಬರ್ತಿದೆ. ಒಂದು ರೀತಿ ನಿಮಗೆ ಇಷ್ಟು ದಿವಸ ಏನು ಸ್ಲೋ ಆಗಿತ್ತು ಕೆಲಸಗಳು, ನನಗೇನು ನನ್ನ ಲೈಫಲ್ಲಿ ಏನೂ ಆಗೋದಿಲ್ಲ, ಇಷ್ಟೇ ನಾನು ಅಂದ್ಕೊಂಡಿದ್ದೇನೂ ಆಗೋದಿಲ್ಲ ಅಂತ ನೀವು ಅಂದ್ಕೊಂಡಿದ್ವಿ, ಅದಕ್ಕಿಂತ ಬೇರೆ ರೀತಿಯಾದ ಬದಲಾವಣೆ ನಿಮ್ಮ ಲೈಫಲ್ಲಿ ಆಗ್ತಿದೆ. ಎಸ್, ಯಾಕೋ ಒಂದು ರೀತಿ ಈ ಒಂದು ವೀಕಲ್ಲಿ ನೀವು ಮೌನವಾಗಿದ್ದೀರಾ. ಆ ಮೌನ ನಿಮಗೆ ಹೆಚ್ಚು ಉತ್ತರಗಳನ್ನು ಕೊಡ್ತಿದೆ ಪೈಲ್ ನಂಬರ್ 2. ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಆಗ್ತಿದೆ. ಅವ್ರ ಬಗ್ಗೆ ಹೆಚ್ಚು ನೀವು ತಲೆ ಕೆಡಿಸ್ಕೊಂಡಿರಬಹುದು. ಅವರ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಆಗ್ತಿದೆ. ಜೊತೆಗೆ ಈ ಒಂದು ವೀಕಲ್ಲಿ ಏನು ಹೊಸ ಕೆಲಸನ ಮಾಡ್ತಿದ್ದೀರಾ ಅಥವಾ ಯಾರನ್ನ ನೀವು ಭೇಟಿ ಮಾಡಬೇಕು ಅಂತಿದ್ದೀರಾ ಅಥವಾ ಏನು ಹೊಸದಾಗಿ ಶುರು ಮಾಡ್ತಿದ್ದೀರಾ, ಅದರಲ್ಲಿ ಹೆಚ್ಚು ಬದಲಾವಣೆ ನಿಮಗೆ ಸಿಗ್ತದೆ. ಸ್ತ್ರೀಯರಿಂದ ಹೆಚ್ಚು ನಿಮಗೆ ಅನುಕೂಲತೆಗಳಾಗ್ತದೆ. ಒಂದು ರೀತಿ ಅದೃಷ್ಟ ನಿಮ್ಮದಾಗಿದೆ ಈ ಒಂದು ವೀಕಲ್ಲಿ ಪೈಲ್ ನಂಬರ್ 2. ಏನೇ ವಿಘ್ನಗಳಿದ್ರು ವಿಘ್ನ ವಿನಾಯಕ ವಿಘ್ನೇಶ್ವರ ಅದನ್ನೆಲ್ಲವೂ ತೊಳೆದು ಹಾಕಿದ್ದಾರೆ ನಿಮ್ಮ ಲೈಫಲ್ಲಿ.
ಎಸ್, ಸಕ್ಸಸ್ ಸಿಗ್ತದೆ ಈ ಒಂದು ವೀಕಲ್ಲಿ. ಅದಕ್ಕೋಸ್ಕರ ತುಂಬಾ ದಿವಸಗಳಿಂದ ಹಾರ್ಡ್ ವರ್ಕ್ ಮಾಡಿದ್ದೀರಾ. ಎಸ್, ಪ್ರಮೋಷನ್ ಕೂಡ ನಿಮಗೆ ಸಿಗ್ತಿದೆ ಈ ಒಂದು ವೀಕಲ್ಲಿ. ಆದರೆ ನಿಮ್ಮಂದೆ ಫಾಲೋ ಮಾಡೋದು ಬಿಟ್ಟಿಲ್ಲ, ನಿಮ್ಮ ಬಗ್ಗೆ ಜಲಸಿ ಪಡೋದು ಬಿಟ್ಟಿಲ್ಲ. ನಿಮ್ಮಿಂದನೇ ಹೆಲ್ಪ್ ತಗೊಂಡು ನಿಮ್ಮಿಂದನೇ ಒಳ್ಳೇದಾಗಿ ಆ ವ್ಯಕ್ತಿಗಳು ನಿಮ್ಮನ್ನೇ ಟಾಂಟ್ ಮಾಡ್ತಿದ್ದಾರೆ, ನಿಮ್ಮನ್ನೇ ಫಾಲೋ ಮಾಡ್ತಿದ್ದಾರೆ, ನಿಮ್ಮನ್ನೇ ದೂಷಿಸ್ತಿದ್ದಾರೆ ಆ್ಯಂಡ್ ನೀವು ಮುಂದೆ ಹೋಗಬಾರ್ದು ಅನ್ನೋದನ್ನು ಬಯಸ್ತಿದ್ದಾರೆ. ಎಷ್ಟು ಕೆಟ್ಟ ಮನಸ್ಸು ಇದೆ ಅವರಿಗೆ. ನಿಮ್ಮಿಂದ ಒಳ್ಳೆಯದನ್ನ ತಗೊಂಡು ನಿಮ್ಮಿಂದನೇ ಎಲ್ಲ ಒಳ್ಳೇದಾಗಿ ನಿಮಗೆ ಕೆಟ್ಟದನ್ನು ಬಯಸ್ತಿದ್ದಾರೆ. ಅದು ನಿಮಗೆ ಒಂದು ರೀತಿ ಆಶೀರ್ವಾದ ಥರ ಟರ್ನ್ ಅಪ್ ಆಗ್ತಿದೆ. ಪಾಯಿಂಟ್ ನಂಬರ್ 2. ಎಸ್, ನಿಮ್ಮ ಪ್ರೀತಿಯ ಜೀವನದಲ್ಲಿ ಹಾಗೂ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಏನು ಈ ಹಿಂದೆ ಮನಸ್ತಾಪಗಳಾಗಿತ್ತು ಅದು ಕೂಡ ಈ ಒಂದು ವೀಕಲ್ಲಿ ಕ್ಲೆನ್ಸ್ ಆಗ್ತಿದೆ. ಎಸ್, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಫ್ರೆಂಡ್ ಆಗಿರಬಹುದು, ನಿಮ್ಮ ಪಾರ್ಟ್ನರ್ ಆಗಿರಬಹುದು, ಬ್ಲಾಕ್ ಮಾಡಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ಆ ಬ್ಲಾಕ್ ರಿಲೀಸ್ ಆಗ್ತಿದೆ ಆ್ಯಂಡ್ ಬ್ಲಾಕ್ ಓಪನ್ ಮಾಡ್ತಿದ್ದಾರೆ. ಕಾಲ್ ಮೆಸೇಜ್ ಕೂಡ ಮಾಡ್ತಿದ್ದಾರೆ. ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಬರ್ತಿದೆ. ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ ನಿಮಗೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಮಾತುಕತೆಗಳಾಗ್ತಿದೆ ಆ್ಯಂಡ್ ಏಂಜಲ್ ನಂಬರ್ಸ್ನ ಹೆಚ್ಚು ವಾಚ್ ಮಾಡ್ತಿದ್ದೀರಾ. 222 ಆ್ಯಂಡ್ 1111 ಆ್ಯಂಡ್ 1212 ಈ ಟೈಮಿಂಗ್ಸ್ನ ನೀವು ಹೆಚ್ಚಾಗಿ ನೋಡ್ತಿದ್ದೀರಾ. ಹೊಸ ಬಿಗಿನಿಂಗ್, ಹೊಸ ಒಂದು ಮೆಸೇಜಸ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಂಡ್ ಸಕ್ಸಸ್ ಇಷ್ಟು ನಿಮಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 2. ತುಂಬಾ ಫಾಸ್ಟಾಗಿ ಮೂವ್ ಆಗಬೇಕು ಅನ್ನೋ ಆತುರತೆ ಇಲ್ಲ. ನಿಧಾನವಾಗಿ ಹೋಗೋಣ, ಖಂಡಿತ ಅದರಲ್ಲಿ ನಾನು ಜಯ ಗಳಿಸ್ತೀನಿ ಅನ್ನೋ ನಂಬಿಕೆ ನಿಮಗೆ ಹೆಚ್ಚಾಗಿದೆ. ನಿಮ್ಮನ್ನ ಫಸ್ಟ್ ಮುಂದೆ ಕಳಿಸಿ ನೀವೇನು ಮಾಡ್ತಿದ್ದೀರಾ, ನಿಮ್ಗೇನಾಗುತ್ತೆ, ನಿಮ್ದೇನು ಮಾಡಬಹುದು ಮುಂದೆ ಅನ್ನೋದನ್ನ ನೋಡಲಿಕ್ಕೆ ನಿಮ್ಮನ್ನ ಫಾಸ್ಟಾಗಿ ಮೂವ್ ಮಾಡೋ ವ್ಯಕ್ತಿಗಳಿದ್ದಾರೆ ಈ ಒಂದು ವೀಕಲ್ಲಿ. ನಿಮ್ಮ ಕೆಲಸ ಪ್ರಾಜೆಕ್ಟ್ಸ್ ಆಗಿರಬಹುದು ಅಥವಾ ನಿಮ್ಮ ಬಾಸ್ ಕಡೆ ನಿಮ್ಮನ್ನೇ ಫಸ್ಟ್ ಮುಂದೆ ಬಿಟ್ಟು ನೀವೇನು ಮಾಡ್ತಿದ್ದೀರಾ ಅನ್ನೋದನ್ನ ಗಮನ ಕೊಟ್ಟು ಅವ್ರು ಅದಕ್ಕಿಂತ ಹೆಚ್ಚಾಗಿ ಮಾಡಲಿಕ್ಕೆ ವೆಯ್ಟ್ ಮಾಡ್ತಿರಬಹುದು. ನಿಮ್ಮ ಸರೌಂಡಿಂಗ್, ನಿಮ್ಮ ಕೆಲಸದ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎಸ್, ಯಾರು ನಿಮ್ಮ ತಂದೆ ಸಮಾನರು ಹಾಗೂ ನಿಮ್ಮ ತಾತ ಸಮಾನರಾಗಿರಬಹುದು ಅಥವಾ ನಿಮ್ಮ ಅಂಕಲ್ ಯಾರಾಗಿದ್ದಾರೆ, ಆ ಸಮಾನರು ಯಾರಿದ್ದಾರೆ ಆ ವ್ಯಕ್ತಿಗಳಿಂದ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಆಗಿದೆ. ಆ ಒಂದು ಸಿಂಟಮ್ಸ್ ನಿಮಗೆ ಗೊತ್ತಾಗ್ತಿದೆ, ನಿಮಗೆ ನೆಗೆಟಿವಿಟಿ ಆಗಿದೆ ಅಂತ. ನಿಮ್ಮ ಕಣ್ಣ ಸುತ್ತ ಕಪ್ಪಾಗಿದೆ, ಒಂದು ರೀತಿ ನಿಮ್ಮ ಮುಖದಲ್ಲಿ ಗ್ಲೋ ಕಮ್ಮಿ ಆಗಿದೆ ಹಾಗೂ ಯಾಕೋ ಸ್ವಲ್ಪ ಮನಸ್ಸಿಗೆ ಏನು ಬೇಡ ಅನ್ನಿಸ್ತದೆ. ಊಟ ಮಾಡ್ತಿಲ್ಲ ಈ ಒಂದು ವೀಕಲ್ಲಿ. ಹೆಚ್ಚಾಗಿ ನೀವು ಈ ಹಿಂದೆ ಎಷ್ಟು ಆಕ್ಟಿವ್ ಇದ್ರಿ, ಈ ಒಂದು ವೀಕಲ್ಲಿ ಸ್ವಲ್ಪ ಡೌನ್ ಆಗ್ತಿದ್ದೀರಾ. ಸ್ವಲ್ಪ ನಿಮಗೆ ನೆಗೆಟಿವಿಟಿ ಆಗಿದೆ ಅಂತ ನಿಮಗೆ ಅನ್ನಿಸ್ತಿದೆ. ಆ ವ್ಯಕ್ತಿಗಳಿಂದ ನಿಮಗೆ ನೆಗೆಟಿವಿಟೀಸ್ ಆಗಿದೆ. ನೀವು ಯಾರನ್ನ ತಂದೆ ಸಮಾನರು, ಅಂಕಲ್, ನಿಮ್ಮ ಹೆಚ್ಚು ಗೌರವನ ಕೊಡ್ತಿದ್ದೀರಾ ಮೇಲ್ ಪರ್ಸನ್ಗೆ. ಆ ವ್ಯಕ್ತಿಗಳಿಂದ ಸ್ವಲ್ಪ ನಿಮಗೆ ನೆಗೆಟಿವಿಟೀಸ್ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅದು ನಿಮ್ಮ ಈ ಒಂದು ವೀಕಲ್ಲಿ ಆ ಕ್ಲೆನ್ಸ್ ಆಗ್ತಿದೆ. ನೆಗೆಟಿವಿಟೀಸಿಂದ ಈಚೆ ಬರ್ತಿದ್ದೀರಾ. ಬಟ್ ನಿಮಗೆ ಸಿಕ್ತಿರೋ ಅವಕಾಶಗಳು, ನಿಮಗೆ ಸಿಕ್ತಿರೋ ಸಕ್ಸಸ್, ನಿಮ್ಗೆ ಅನ್ಕೊಂಡಿರೋ ಕೆಲಸ ಎಲ್ಲವೂ ಕಾರ್ಯಸಿದ್ಧಿ ಆಗ್ತಿದೆ. ಎಸ್, ನಿಮ್ಮ ಮನೆಯ ದೇವರ ದರ್ಶನ ಕೂಡ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಸಡನ್ ಆಗಿ ಟ್ರಾವೆಲ್ ಮಾಡ್ತಿದ್ದೀರಾ ಆ್ಯಂಡ್ ಏನೋ ಚೇಂಜಸ್ ಮಾಡ್ಕೋಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ನಾನು ಏನಾದರೂ ಬದಲಾವಣೆ ಮಾಡಬೇಕು, ನಿಮ್ಮ ಮಕ್ಕಳ ಲೈಫಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂತ ಪ್ರೇಯರ್ ಮಾಡ್ತಿದ್ರೆ, ಅವ್ರಿಗೆ ಜಾಬ್ ಸಿಗಬೇಕು ಅಂತ ಪ್ರೇಯರ್ ಮಾಡ್ತಿದ್ರೆ, ಅವ್ರಿಗೆ ವಧುವರ ಸಿಗಬೇಕು ಅಂತ ನೀವು ಏನಾದರೂ ಹುಡುಕ್ತಿದ್ರೆ ಖಂಡಿತ ಒಂದು ವೀಕಲ್ಲಿ ನಿಮಗೆ ಆ ಒಂದು ಮೆಸೇಜ್, ಆ ಒಂದು ಸಿಂಟಮ್ಸ್ ನಿಮಗೆ ಒಂದು ವೀಕಲ್ಲಿ ಸಿಗ್ತದೆ. ಆ್ಯಂಡ್ ಆ ಒಂದು ಮಾತುಕತೆಗಳು ಈ ಒಂದು ವೀಕಲ್ಲಿ ನಿಮಗೆ ಮಾತಾಡ್ತಿದ್ದೀರಾ. ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆಗಳ ಬಗ್ಗೆ ಹೆಚ್ಚಾಗಿ ಮಾತಾಡ್ತಿದ್ದೀರಾ. ನಿಮ್ಮ ಪೂರ್ವಜರ ಅನುಗ್ರಹ ನಿಮ್ಮ ಜೊತೆಗಿದೆ. ನಿಮ್ಮ ಪೂರ್ವಜರರು ನಿಮ್ಮನ್ನ ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ ಹಾಗೂ ಅವರ ಪೂಜೆ ಕಾರ್ಯಗಳನ್ನ ಹೆಚ್ಚಾಗಿ ನೀವು ತುಂಬ ಈ ಒಂದು ವೀಕಲ್ಲಿ ಅವರ ಪೂಜೆನ ಮಾಡ್ತಿದ್ದೀರಾ. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಕೊಡ್ತಿದೆ. ನಿಮ್ಮ ಮನೆಯಲ್ಲಿರೋ ಏನೇ ನೆಗೆಟಿವಿಟೀಸ್ ದೃಷ್ಟಿಯಾಗಿರಬಹುದು ಅದು ಕೂಡ ನಿವಾರಣೆ ಆಗ್ತಿದೆ. ಎಸ್, ಈ ಒಂದು ವೀಕಲ್ಲಿ ನಿಮಗೆ ಸಡನ್ ಆಗಿ ಯಾರು ನಿಮಗೆ ಸಹಾಯನ ಕೇಳಬಹುದು ಅಥವಾ ನಿಮ್ಮ ಮನೆಗೆ ಸಡನ್ ಆಗಿ ಅತಿಥಿಗಳು ಬರಬಹುದು.
ಅವರಿಂದ ಸ್ವಲ್ಪ ನಿಮಗೆ ಟೆನ್ಷನ್ ಆಗಬಹುದು, ಅವರಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಅನಿಸ್ಬಹುದು. ಆ ವ್ಯಕ್ತಿಗಳು ನಿಮಗೆ ಆಗೋದಿಲ್ಲ, ಆ ವ್ಯಕ್ತಿಗಳನ್ನ ನೀವು ದೂರ ಇಟ್ಟಿದ್ದೀರಾ, ಬಟ್ ಆ ವ್ಯಕ್ತಿಗಳನ್ನ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನೀವು ಬೇಡ ಅಂದ್ರು ಬೇಕು ಅಂದ್ರು ಆ ವ್ಯಕ್ತಿಗಳು ಈ ಒಂದು ವೀಕಲ್ಲಿ ನಿಮ್ಮ ಮನೆಗೆ ಬರ್ತಿದ್ದಾರೆ. ಅವರನ್ನ ಹೇಗೆ ನಿಮ್ಮ ಲೈಫಿಗೆ ಅಥವಾ ನಿಮ್ಮ ಮನೆಗೆ ಬರ ಮಾಡ್ಕೋತೀರಾ ನಿಮಗೆ ಬಿಟ್ಟಿದ್ದು. ಬಟ್ ನನಗೆ ಏನ್ ಎನರ್ಜಿ ಬಂದಿದೆ ನಾನು ಅದನ್ನ ತಿಳಿಸಿದ್ದೀನಿ. ಎಸ್, ಹಳೆಯ ಸ್ನೇಹಿತರು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅವ್ರ ಜೊತೆ ನೀವು ಮಾತು ಬಿಟ್ಟಿರಬಹುದು, ಅಥವಾ ಆ ವ್ಯಕ್ತಿಗಳ ಜೊತೆ ನೀವು ತುಂಬಾ ದಿವಸಗಳಾಗಿತ್ತು ಮಾತಾಡಿ, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಮುಖವಾಡ ಹಾಕೊಂಡಿರೋ ವ್ಯಕ್ತಿಗಳನ್ನ ನೀವು ತುಂಬಾ ನಂಬಿಕೆ ಇಟ್ಟಿದ್ದೀರಾ, ಆದ್ರೆ ಅವರು ಮುಖವಾಡ ಕಳಚಿ ಬಿದ್ದಾಗ ನಿಮ್ಮ ಮುಂದೆ ನಿಮಗಷ್ಟೇ ಡಿಸಪಾಯಿಂಟ್ ಆಗಬಹುದು. ಆ ವ್ಯಕ್ತಿಗಳನ್ನ ನೀವು ತುಂಬಾನೇ ನಂಬಿದ್ರಿ. ಆ ವ್ಯಕ್ತಿ 2 ತಲೆ ನಾಗರಾವು ಅನ್ನೋದು ಈ ಒಂದು ಕಾರ್ಡಲ್ಲಿ ತೋರಿಸ್ತಿದೆ. ಆ್ಯಂಡ್ ತುಂಬಾನೇ ನಿಮ್ಮ ಬಗ್ಗೆ ಕೇರಿಂಗ್, ತುಂಬಾನೇ ನಿಮ್ಮ ಬಗ್ಗೆ ಪ್ರೀತಿ ಕಾಳಜಿ ಇದೆ ಅನ್ನೋ ರೀತಿ ನಿಮ್ಮ ಜೊತೆ ವರ್ತಿಸ್ತಿದ್ದಾರೆ. ಬಟ್ ಅವರ ಹಿಂದೆ ಇರೋ ಇಂಟೆನ್ಷನ್ನೇ ಬೇರೆ ಇದೆ. ಅದನ್ನ ನೀವು ಹೆಚ್ಚಾಗಿ ಒಂದು ವೀಕಲ್ಲಿ ತಿಳ್ಕೊಳ್ತಿದ್ದೀರಾ. ನಿಮ್ಮ ಒಂದು ಧ್ವನಿ ಅವರಿಗೆ ಒಂದು ರೀತಿ, ನಿಮ್ಮ ಒಂದು ಕಾನ್ಫಿಡೆನ್ಸ್ ಮಾತು, ನಿಮ್ಮ ಒಂದು ಚಟುವಟಿಕೆ, ನೀವು ಮಾಡ್ತಿರೋ ಕೆಲಸದಲ್ಲಿ, ವಾತಾವರಣದಲ್ಲಿ ನೀವು ಹೆಚ್ಚು ಜಾಲಿಯಾಗಿ ವರ್ಕ್ ಮಾಡ್ತಿದ್ದೀರಾ. ನಿಮ್ಮ ಕುಟುಂಬದಲ್ಲಿ ನಿಮ್ಮದೇ ಒಂದು ಅಧಿಕಾರ ಇದೆ, ನಿಮ್ಮದೇ ಆದಂಥ ಒಂದು ರೆಸ್ಪೆಕ್ಟ್ ಇದೆ, ಗೌರವ ಇದೆ. ಅದು ಯಾವುದು ನಿಮ್ದು ಆಗಬಾರ್ದು ಅನ್ನೋ ಇಂಟೆನ್ಷನ್ ನಿಮ್ಮ ಹಿಂದೆ ಇರೋ ವ್ಯಕ್ತಿದಾಗಿದೆ. ಎಸ್, ಯಾಕೋ ಒಂದು ರೀತಿ ಮೌನವಾಗಿದ್ದೀರಾ. ಈ ಒಂದು ಮೆಸೇಜ್ನ ಕೇಳಿದ ಮೇಲೆ ಸ್ವಲ್ಪ ನಿಮ್ಮ ಬಲಭಾಗದಲ್ಲಿ ಕೈ ಅಥವಾ ಜಾಯಿಂಟ್ಸ್ ಜುಮ್ ಅಂತ ಅನಿಸಿರಬಹುದು. ಇಷ್ಟು ದಿವಸ ನಾನು ಯಾರನ್ನ ನಂಬಿದ್ದೆ ಆ ವ್ಯಕ್ತಿಗಳಿಂದನೇ ನಿಮಗೆ ತೊಂದರೆ ಆಗ್ತಿದೆ ಅನ್ನೋ ತಿಳಿದ ಮೇಲಿಂದ ಸಾಕಷ್ಟು ನಿಮಗೆ ಸ್ವಲ್ಪ ಮನಸ್ಸಿಗೆ ಇರಿಸು ಮುರುಸು ಆಗಬಹುದು, ನೋವಾಗಬಹುದು, ಟೆನ್ಷನ್ ಆಗಬಹುದು. ಎಸ್, ಅದರಿಂದ ನಿಮಗೆ ರಿಲೀಸ್ ಆಗುತ್ತೆ. ಹೆಚ್ಚು ಟೆನ್ಷನ್ ಮಾಡ್ಕೊಳ್ಬೇಡಿ. ಆ್ಯಂಡ್ ನಿಮ್ಮ ಮಕ್ಕಳ ಜೀವನದಲ್ಲಿ ಒಂದು ಚೇಂಜಸ್ ಬರ್ತಿದೆ, ಅದಕ್ಕೆ ನೀವು ವೆಯ್ಟ್ ಮಾಡ್ತಿದ್ದೀರಾ. ಹಾಗೂ ಅವರ ವಧುವರನ ಹುಡುಕ್ತಿದ್ರೆ ಈ ಒಂದು ವೀಕಲ್ಲಿ ಸೆಟ್ ಕೂಡ ಆಗ್ತಿದೆ, ಆ ಒಂದು ಮಾತುಕತೆ ಕೂಡ ಆಗ್ತಿದೆ. ಎಸ್, ಯಾರ ಜೊತೆ ನಿಮ್ಮ ಮನಸ್ಸು ಭಿನ್ನಾಭಿಪ್ರಾಯವಾಗಿತ್ತು ಆ ವ್ಯಕ್ತಿಗಳ ಜೊತೆ ಮತ್ತೆ ರೀಕನ್ಸಿಡರ್ ಆಗ್ತಿದ್ದೀರಾ. ಎಸ್, ಯಾರಿಲ್ಲಿ ಪ್ರೆಗ್ನೆನ್ಸಿ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದೀರಾ, ಅರಿಕೆಗಳನ್ನು ಮಾಡಿದ್ದೀರಾ, ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಯಾವುದಾದ್ರೂ ಕ್ಷೇತ್ರದಲ್ಲಿ ನದಿ ಸ್ನಾನನೋ ಹೊಳೆ ಸ್ನಾನನೋ ಮಾಡಿ ಆದಷ್ಟು ಇನ್ನಷ್ಟು ಫಲ ನಿಮಗೆ ಸಿದ್ಧ ಆಗುತ್ತೆ. ತಾಯಿ ಶಾರದಾಂಬೆಯ ಅನುಗ್ರಹ ಪಾಯಲ್ ನಂಬರ್ 2ಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ಈ ಒಂದು ವೀಕಲ್ಲಿ ಹೆಚ್ಚು ತಾಯಿ ಶಾರದಾಂಬೆಯನ್ನ ಪಠನೆ ಮಾಡ್ತಿದ್ದೀರಾ, ಮಂತ್ರಗಳನ್ನು ಹೇಳ್ತಿದ್ದೀರಾ, ಸಾಂಗ್ಸ್ನ ಹಾಡ್ತಿದ್ದೀರಾ. ನಿಮ್ಮ ವಾಲ್ಪೇಪರಲ್ಲಿ ಶಾರದಾಂಬೆಯ ವಾಲ್ಪೇಪರ್ಸ್ನ ಹಾಕೊಳ್ತಿರಬಹುದು. ಹಾಗೂ ಯಾವ ಗುರುಗಳಿಂದ ನಿಮಗೆ ಒಂದು ರಕ್ಷಣೆ ಸಿಗ್ತದೆ. ಅವರೇನೋ ನಿಮಗೆ ಒಂದು ಮಂತ್ರಾಕ್ಷತೆಯೋ ಅಥವಾ ವಿಭೂತಿಯೋ ಕುಂಕುಮನೋ ಏನೋ ನಿಮಗೆ ಕೈಗೆ ಕೊಡ್ತಿದ್ದಾರೆ. ಆ ಗುರುಗಳಿಂದ ಸಾಕಷ್ಟು ನಿಮಗೆ ಒಂದು ಚೇಂಜಸ್ ಆಗ್ತಿದೆ. ಎಸ್, ಪಾಯಲ್ ನಂಬರ್ 2 ತುಂಬಾ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಇಲ್ಲಿ ಯಾವ ಟೈಮಿಂಗ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಯಾವ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಆ ದಿನ ಆ ಟೈಮಿಂಗ್ ಈಗ ಒಂದು ವೀಕಲ್ಲಿ ನಿಮ್ದು ಆಗ್ತಿದೆ. ಬಟ್ ನಿಮ್ಮ ಹಿಂದೆ ಇರೋ ವ್ಯಕ್ತಿಗಳು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎಸ್, ಈ ವರ್ಷದಲ್ಲಿ ನೀವು ಅನ್ಕೊಂಡಿದ್ದು ಖಂಡಿತ ಕಂಪ್ಲೀಟ್ ಆಗ್ತಿದೆ. ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕ್ವಶನ್, ಏನೋ ಒಂದು ನೆರವೇರಿಲ್ಲ ಅನ್ನೋ ಒಂದು ಗೊಂದಲತೆ ಹಾಗೂ ಒಂದು ರೀತಿ ಚಂಚಲತೆ, ಒಂದು ರೀತಿ ಬೇಜಾರಿದೆ. ಆ ಕೆಲಸ ಆಗಿಲ್ಲ ಅಂತ ನೀವು ಅನ್ಕೊಂಡಿದ್ರೆ ಈ ಒಂದು ವರ್ಷದಲ್ಲಿ ನೀವು ಅನ್ಕೊಂಡಿದ್ದು ಆಗ್ತಿದೆ. ಆ್ಯಂಡ್ ನಿಮ್ಮ ಮನಸ್ಸು ಏನು ಹೇಳುತ್ತೆ ಆ ಕೆಲಸನ ಮಾಡಿ. ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಹೆಚ್ಚು ಸಕ್ಸಸ್ ಇದೆ, ಏಂಜಲ್ಸಿಂದ ಪ್ರೊಟೆಕ್ಷನ್ ಇದೆ. ಹಾಗೂ ತುಂಬಾ ಈ ಒಂದು ವೀಕಲ್ಲಿ ಅವಕಾಶಗಳು ನಿಮಗೆ ಸಿಗ್ತಿದೆ. ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ದೀರಾ, ನಿಮ್ಗೇನು ಬೇಕಾಗಿದೆ ಈ ಒಂದು ವೀಕಲ್ಲಿ ಅದು ನಿಮ್ಮದಾಗಿ ಸಿಗ್ತಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ
ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ. ಪಾಯಲ್ ನಂಬರ್ 3 ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ವಾರದ ರೀಡಿಂಗ್. ಎಸ್, 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ರೀಡಿಂಗ್ನ ನೋಡಿ. ಯಾವ್ದು ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ, ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜ್ ಸಿಗುತ್ತೆ ನಿಮಗಾಗಿ ನೋಡೋಣ. ಪಾಯಲ್ ನಂಬರ್ 3. ಎಸ್, ಪಾಯಲ್ ನಂಬರ್ 3ಗೆ ಕೆಲವರಿಗೆ ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಸರ್ಪದ ದೋಷ ಇರಬಹುದು, ಹಾಗಾಗಿ ಸ್ವಲ್ಪ ನಮಗೆ ಹೆಚ್ಚು ಕನಸಲ್ಲಿ ಸರ್ಪಗಳು ಕಾಣಿಸ್ತಿರಬಹುದು, ಅಥವಾ ಹೆಚ್ಚು ನಿಮಗೆ ಟೆನ್ಷನ್ ಆಗ್ತಿರಬಹುದು, ನಿಮ್ಮ ಕೆಲಸ ಕಾರ್ಯಗಳು ವಿಘ್ನಗಳಾಗ್ತಿರಬಹುದು. ಎಸ್, ಸರ್ಪ ಶಾಂತಿ ಮಾಡಿಸ್ಕೊಳ್ಳಿ. ನಿಮ್ಮ ಮೂಲ ಜಾತಕನ ತೋರಿಸಿ ಈ ಒಂದು ಪರಿಹಾರನ ಮಾಡಿಕೊಳ್ಳಿ. ಎಸ್, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ, ಹಾಗೂ ಶನೇಶ್ವರ ಸ್ವಾಮಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಸದ್ಯಾದ್ರೆ ಒಂದು ವೀಕಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಕೈ ಹಸ್ತದಿಂದ ಎಳ್ಳೆಣ್ಣೆ ಹಾಗೂ ಎಳ್ಳುಬತ್ತಿನ ಹಚ್ಚಿ ಬನ್ನಿ. ಎಸ್, ಇನ್ನಷ್ಟು ಫಲಗಳನ್ನು ನೀವು ಸಿದ್ಧಿಪಡಿಸ್ಕೋತಿದ್ದೀರಾ. ಪಾಯಲ್ ನಂಬರ್ 3 ಲೆಟ್ಸ್ ಸಿ ಕಾರ್ಡಿಂದ ಏನು ಮೆಸೇಜಸ್ ಸಿಗುತ್ತೆ ನಿಮಗಾಗಿ ನೋಡೋಣ. ಎಸ್, ಈ ಒಂದು ವೀಕಲ್ಲಿ ಏನು ನೀವು ಕೆಲಸಗಳನ್ನ ಮಾಡ್ತಿದ್ದೀರಾ, ಅಥವಾ ನೀವೇನು ಹೊಸ ಕೆಲಸಗಳು ಅಥವಾ ನೀವೇನು ಡಿಸಿಷನ್ಸ್ನ ತಗೋತಿದ್ದೀರಾ ಈ ಒಂದು ವೀಕಲ್ಲಿ, ಅಲ್ಲಿ ಯಾಕೋ ಸ್ಟ್ರಕ್ ಅನ್ನಿಸ್ತಿದೆ. ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲೂ ಸ್ವಲ್ಪ ಯಾಕೋ ನೀವೇನೇ ಒಳ್ಳೆ ದಿನ ಹೇಳೋದಕ್ಕೆ ಹೋದ್ರು ಅದು ಯಾಕೋ ನಿಮಗೆ ರಿವರ್ಸ್ ಅನಿಸ್ತಿದೆ. ಅಲ್ಲಿ ಸ್ವಲ್ಪ ಮನಸ್ಸುಗಳು ಜಗಳಗಳು ಆಗ್ತಿದ್ವೆ. ನಿಮ್ಮ ಪ್ರೀತಿಯ ಜೀವನದಲ್ಲೂ ಕೂಡ ನಿಮ್ಮ ಒಂದು ಪಾರ್ಟ್ನರಿಂದ ಸ್ವಲ್ಪ ನಿಮಗೆ ಮಾತಿಂದ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಬಹುದು. ನೀವು ಅದನ್ನು ಒಳ್ಳೆಯದಾಗಿ ಹೇಳಿರ್ತೀರ, ಅದು ನಿಮಗೆ ಯಾಕೋ ರಿವರ್ಸ್ ಹೋಗ್ತಿದೆ. ಎಸ್, ಹಿಂದೆ ಘಟನೆಗಳನ್ನು ಮರೀಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಾ, ಬಟ್ ಯಾಕೋ ಆ ಘಟನೆಗಳು ಮರೆಯಲಿಕ್ಕೆ ಆಗ್ತಿಲ್ಲ, ಅಥವಾ ಮರೀಲಿಕ್ಕೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಬಿಡದೇ ಇರಬಹುದು, ಅಥವಾ ಆ ಮಾತುಗಳನ್ನು ಹೆಚ್ಚಾಗಿ ನಿಮಗೆ ಮಾತಾಡಿ ಅದನ್ನು ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ತಿರಬಹುದು. ಸ್ವಲ್ಪ ನಿಮ್ಮಿರೋ ಸರೌಂಡಿಂಗ್ನ ಕ್ಲೆನ್ಸ್ ಮಾಡಬೇಕಿದೆ. ದುರ್ಗಾ ಪರಮೇಶ್ವರಿ ಅಮ್ಮನ ಹೆಚ್ಚು ಆರಾಧನೆ ಮಾಡಿ ಒಂದು ವೀಕಲ್ಲಿ. ಸದ್ಯ ಆದರೆ ನಿಮ್ಮ ಸರೌಂಡಿಂಗ್ ಇದ್ರೆ ದುರ್ಗಾ ಪರಮೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಖಂಡಿತ ಇನ್ನಷ್ಟು ನಿಮಗೆ ಅಮ್ಮನ ಆಶೀರ್ವಾದ ಸಿಗ್ತಿದೆ, ಒಂದು ಪ್ರೊಟೆಕ್ಷನ್ ನಿಮಗೆ ಸಿಗ್ತಿದೆ. ಎಸ್, ಯಾವುದೋ ಮೆಸೇಜ್ಗೋಸ್ಕರ ನೀವು ಆ ಒಂದು ಮೆಸೇಜಸ್ ಏನೋ ಸಿಗಬೇಕಾಗಿದೆ, ಅದನ್ನು ಯಾರೋ ತಪ್ಪಿಸ್ತಿರಬಹುದು. ನಿಮ್ಗೇನೋ ಸೂಚನೆಗಳು ಅಥವಾ ನಿಮಗೇನೋ ಹೇಳಲಿಕ್ಕೆ ಯಾರೋ ಬಯಸ್ತಿದ್ದಾರೆ, ಹೇಳಲಿಕ್ಕೆ ನಿಮ್ಮ ಹತ್ರ ಬರ್ತಿದ್ದಾರೆ, ಅದನ್ನ ಯಾರೋ 3ನೇ ವ್ಯಕ್ತಿಗಳು ತಡೆ ಹಿಡಿತಿದ್ದಾರೆ. ಎಸ್, ನೀವು ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್, ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಥರ್ಡ್ ಪಾರ್ಟೀಸ್ ಕೂಡ ಇದನ್ನೇ ಮಾಡ್ತಿರಬಹುದು. ನಿಮ್ಮ ಒಂದು ಪೇರ್ನ ನೋಡಿ ಅವರು ಸಂಕಟ ಪಡ್ತಿರಬಹುದು, ಜೆಲಸ್ ಫೀಲ್ ಮಾಡ್ತಿರಬಹುದು, ನಿಮ್ಮ ಪ್ರೀತಿನ ಅವರು ಕಿತ್ಕೊಂಡಿರಬಹುದು. ಬಟ್ ವಾಪಸ್ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಬಟ್ ನೀವು ಹೇಳೋ ಮಾತುಗಳನ್ನು ಅವ್ರು ಆಲಿಸ್ತಾ ಇರಬಹುದು, ಅಥವಾ ಕೇಳ್ತೇ ಇರಬಹುದು, ಅಥವಾ ಮುಂದೆ ಏನಾಗಬೇಕು ಅನ್ನೋದನ್ನ ನೀವು ಈಗ ಏನಾಗುತ್ತೆ ಅನ್ನೋದನ್ನ ಯೋಚಿಸ್ತಿರಬಹುದು. ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ಎಸ್, ಒಳ್ಳೆ ಟೈಮಿಂಗ್ ಈ ಒಂದು ವೀಕಲ್ಲಿ ನಿಮಗೆ ಸಿಗ್ತಿದೆ. ಖಂಡಿತ ಈ ಒಂದು ಟೈಮಿಂಗ್ ಇಂದ ನೀವು ಚೇಂಜಸ್ ಆಗ್ತಿದೆ, ಹಾಗೂ ಏನು ಹೀಲ್ ಆಗಬೇಕಾಗಿದೆ, ಈ ಒಂದು ಕ್ಲೆನ್ಸ್ ಆಗಬೇಕಾಗಿದೆ. ನೆಗೆಟಿವಿಟೀಸ್ ಆಗಿರಬಹುದು, ಈ ಥರ ವ್ಯಕ್ತಿಗಳಿಂದ ನಿಮ್ಗೇನು ತೊಂದರೆಗಳಾಗಿದೆ, ಖಂಡಿತ ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಹೊಸ ಬಿಗಿನಿಂಗ್ನ ಶುರು ಮಾಡ್ತಿದ್ದೀರಾ. ಹಾಗೂ ಹೆಚ್ಚು ಬರ್ಡ್ಸ್ ನಿಮ್ಮ ಮನೆಯ ಮೇಲೆ ಕೂತ್ಕೊಂಡು ಕೂಗಬಹುದು, ಅಥವಾ ನಿಮಗೇನು ಒಂದು ಸಿಂಪ್ಟಮ್ಸ್ ಕಾಣಿಸ್ತಿದೆ, ಬಟ್ ಅದನ್ನ ಏನು ಅನ್ನೋದು ನಿಮಗೆ ತಿಳಿದೇ ಇರಬಹುದು ಈ ಒಂದು ವೀಕಲ್ಲಿ. ಬಟ್
ಎಲ್ಲೂ ನಿಮಗೆ ಒಂದು ಸೂಚನೆ ಸಿಗ್ತಿದೆ, ನಿಮ್ಮ ಪೂರ್ವಜರರಿಂದ ಆಗಿರಬಹುದು ಅಥವಾ ನಿಮಗೆ ಏನೋ ಒಂದು ಸೂಚನೆ ಸಿಗ್ತಿರಬಹುದು, ಮುಂದೆ ಏನು ಮಾಡಬಹುದು, ನೀವೇನಾಗುತ್ತೆ ಅನ್ನೋದನ್ನ ನಿಮಗೆ ಹೆಚ್ಚು ಅಲರ್ಟ್ ಕೊಡ್ತಿರಬಹುದು. ಅದು ಶುಭ ಕಾರ್ಯಕ್ಕಾಗಿರೂ ಆಗಿರಬಹುದು ಅಥವಾ ನೀವು ಅಲರ್ಟ್ ಆಗಿರ್ಬೇಕಾಗಿದೆ ಅನ್ನೋದಾಗಿದ್ರೂ ಆಗಿರಬಹುದು. ಎಸ್, ಯಾರಿಗಿದು ರೆಸನೇಟ್ ಆಗತ್ತೆ ಅವ್ರು ಮಾತ್ರ ತಗೊಳ್ಳಿ. ಯಾರ ಜೊತೆ ನಿಮ್ಮ ಮನಸ್ತಾಪಗಳಾಗಿದ್ವು ಅಥವಾ ನೀವು ಯಾರನ್ನ ಬ್ಲಾಕ್ ಮಾಡಿದ್ರಿ, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅವ್ರನ್ನ ನೀವು ಹೇಗೆ ಅಗ್ರೀಡ್ ಮಾಡ್ತೀರಾ, ನಿಮ್ಮ ಲೈಫಿಗೆ ವಾಪಸ್ ನೀವು ಮಾಡ್ಕೋತೀರಾ ಇಲ್ವಾ ಅನ್ನೋ ಒಂದು ಟೆನ್ಷನ್ ಅಲ್ಲಿ ಅವರು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಗುರುಗಳ ಆಶೀರ್ವಾದನ ಪಡ್ಕೋತಿದ್ದೀರಾ, ಗುರುರಾಯರ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗ್ತಿದೆ ಹಾಗೂ ಗುರುಗಳ ಸ್ತೋತ್ರ ಮಂತ್ರಗಳನ್ನ ಹೆಚ್ಚಾಗಿ ಒಂದು ವೀಕಲ್ಲಿ ಕೇಳ್ತಿದ್ದೀರಾ. ಎಸ್, ಹೆಚ್ಚು ಆನ್ಲೈನ್ ಅಲ್ಲಿ ಪರ್ಚೇಸಿಂಗ್ ಮಾಡ್ತಿದ್ದೀರಾ, ಹೆಚ್ಚು ಹಣನ ಖರ್ಚು ಮಾಡ್ತಿದ್ದೀರಾ ಒಂದು ವೀಕಲ್ಲಿ. ಪೈಲ್ ನಂಬರ್ 3. ಎಸ್, ನಿಮ್ಮ ಗುರಿ ಕರೆಕ್ಟ್ ಆಗಿದೆ, ನಿಮ್ಮ ಗೋಲ್ ಕರೆಕ್ಟ್ ಆಗಿದೆ, ನೀವು ಥಿಂಕ್ ಮಾಡ್ತಿರೋದು ಕರೆಕ್ಟ್ ಆಗಿದೆ, ನೀವು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಬಟ್ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಅದನ್ನ ಯಾಕೋ ಕೇಳಿಸ್ಕೋತಾ ಇಲ್ಲ. ಪೈಲ್ ನಂಬರ್ 3. ಎಸ್, ಕೇಳಿಸ್ಕೊಳ್ತಿಲ್ಲ. ಬಟ್ ಈ ಒಂದು ವೀಕಲ್ಲಿ ಅದನ್ನ ಅವ್ರು ಕೇಳಿಸ್ಕೊಳ್ದೆ ಹೋದ್ರೆ ಅವರ ಮಿಸ್ಟೇಕ್ ಅದು. ಹಾಗೂ ನೀವೇನು ಹೇಳ್ತಿದ್ರ ಅವ್ರ ಒಳ್ಳೇದಕ್ಕೆ ಹೇಳ್ತಿದ್ದೀರಾ ಹಾಗೂ ನಿಮ್ಮ ಒಳ್ಳೇದು ಬಗ್ಗೆನೂ ಭಗವಂತ ಯೋಚಿಸ್ತಿದ್ದಾರೆ. ನಿಮಗೆ ಒಳ್ಳೇದನ್ನ ಮಾಡ್ಲಿಕ್ಕೆ ನಿಮ್ಮ ಲೈಫಿಗೆ ಹೊಸ ಪರ್ಸನ್ನ ಕಳಿಸ್ಕೊಡ್ತಿದ್ದಾರೆ. ಯಾವುದೋ ಒಂದು ಭಿನ್ನ ಆಗಿರೋ ವಸ್ತುಗಳನ್ನ ನೀವು ಜೊತೆಗೆ ಇಟ್ಕೊಂಡಿದ್ದೀರಾ ಅನ್ಸತ್ತೆ, ಅದನ್ನ ಕ್ಲೆನ್ಸ್ ಮಾಡ್ಕೊಳ್ಳಿ. ಅಂಡ್ ಕೀ ಲಾಕ್ ಆಗಿದೆ, ಕೀನ ಓಪನ್ ಮಾಡ್ಲಿಕ್ಕೆ ತಾಯಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ಹೆಚ್ಚಾಗಿ ಒಂದು ವೀಕಲ್ಲಿ ಕಣ್ಣು ಮಂಜಾಗಬಹುದು, ಹೆಚ್ಚು ನೀವು ಟಿವಿ ಅಥವಾ ಮೊಬೈಲ್ ಹೆಚ್ಚಾಗಿ ವಾಚ್ ಮಾಡ್ತಿರಬಹುದು. ಏನು ನೀವು ಸಿಸ್ಟಮ್ ಮುಂದೆ ವರ್ಕ್ ಮಾಡ್ತಿದ್ರೆ ಸ್ವಲ್ಪ ನಿಮಗೆ ಬ್ಯಾಕ್ ಪೇನ್ ಅಂಡ್ ಕಣ್ಣಿಗೆ ಸಂಬಂಧಪಟ್ಟಾಗಿ ಪ್ರಾಬ್ಲಮ್ಸ್ ಆಗಬಹುದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎಸ್, ಏನೋ ನಿಮ್ಮಿಂದ ಕಾಣೆ ಆಗುತ್ತೆ ಅಂತ ನೀವು ಏನೋ ಒಂಥರ ಮನಸ್ಸಲ್ಲಿ ನೆಗೆಟಿವಿಟಿನ ಯೋಚಿಸ್ತಿದ್ರೆ ಅದನ್ನ ತೆಗೆದಾಕಿ. ಏನೂ ನಿಮ್ಮಿಂದ ಕಾಣೆ ಆಗೋದಿಲ್ಲ, ಯಾವುದು ನೀವು ಕಳ್ಕೊಳ್ಳೋದಿಲ್ಲ. ಅಂಡ್ ನಿಮಗೆ ಎಲ್ಲವೂ ಸಿಗ್ತಿದೆ ಈ ಒಂದು ವೀಕಲ್ಲಿ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಏನು ನಿಮ್ಮ ಲೈಫಿಗೆ ಬೇಕು ಅಂತ, ಅದು ನಿಮ್ಮ ಲೈಫಿಗೆ ಸಿಗ್ತಿದೆ. ಎಸ್, ಸ್ವಲ್ಪ ನಿಧಾನವಾಗಿ ಚಲನೆ ಮಾಡಿ. ಈ ಒಂದು ವೀಕಲ್ಲಿ ನೀವು ಏನು ನಿರ್ಧಾರಗಳನ್ನ ತಗೊಳ್ತಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ನಿಧಾನವಾಗಿ ಮೂವ್ ಆಗಿ. ತುಂಬ ಒಂದು ರೀತಿ ಅರಿಬರಿಯಾಗಿ ಟೆನ್ಷನ್ ಮಾಡ್ಕೊಂಡು ನಿಮ್ಮ ಡಿಸಿಷನ್ಸ್ನ ಹೇಳಲಿಕ್ಕೆ ಹೋಗಬೇಡಿ. ಆ್ಯಂಡ್ ಈ ಒಂದು ವೀಕಲ್ಲಿ ವರ್ಕ್ ಪ್ರೆಷರ್ಸ್ ಜಾಸ್ತಿ ಆಗಿರಬಹುದು ನಿಮಗೆ. ಆ್ಯಂಡ್ ಸರಿಯಾದ ಟೈಮಿಂಗಿಗೆ ನೀವು ನಿಮ್ಮ ಪ್ರಾಜೆಕ್ಟ್ಸ್ನ ಸಲ್ಲಿಸದೇ ಇರಬಹುದು ಅಥವಾ ಸರಿಯಾದ ಟೈಮಿಂಗ್ಗೆ ನೀವು ನಿಮ್ಮ ಕೆಲಸಗಳನ್ನ ಕಂಪ್ಲೀಟ್ ಮಾಡೋಕ್ಕಾಗದೇ ಇರ್ಬೋದು. ಆ ಟೆನ್ಷನ್ ಹೆಚ್ಚಾಗ್ಬೋದು ಈ ಒಂದು ವೀಕಲ್ಲಿ. ಆ್ಯಂಡ್ ನಿಮ್ಮ ಒಂದು ವೆಹಿಕಲ್ ಕೀಸ್ನ ಎಲ್ಲೋ ಮರೆತು ಅದು ತುಂಬ ಟೆನ್ಷನ್ ಕೊಡ್ಬೋದು ನಿಮಗೆ. ಆ್ಯಂಡ್ ಒಂದು ರೀತಿ ಏನು ತುಂಬ ಭಾರ ಅನ್ನಿಸ್ತಿದೆ ನಿಮಗೆ. ನಿಮ್ಮ ಸರೌಂಡಿಂಗ್ ಏನೋ ಒಂದು ರೀತಿ ಸಮಾಧಾನ ಅನ್ನಿಸ್ತಿಲ್ಲ ನಿಮ್ಮ ಸರೌಂಡಿಂಗ್. ಆ ಒಂದು ಸರೌಂಡಿಂಗ್ನ ಕ್ಲೆನ್ಸ್ ಮಾಡ್ಕೋತಿದ್ದೀರಾ ಈ ಒಂದು ವೀಕಲ್ಲಿ. ಎಸ್, ನಿಮ್ಮ ಕೈಸ್ಥದಿಂದ ಶ್ವಾನಗಳಿಗೆ, ನಾಯಿಗಳಿಗೆ ಏನಾದರೂ ಬಿಸ್ಕೆಟ್ಸ್ನ ಹಾಕಿ ಖಂಡಿತ ಈ ಒಂದು ಪ್ರಾಬ್ಲಮ್ಸಿಂದ ನಿಮಗೆ ಬಾಬಾ ಈಚೆ ಕರ್ಕೊಂಡು ಬರ್ತಿದ್ದಾರೆ. ಎಸ್, ನಿಮಗೇನು ಭಗವಂತನ ಮೇಲೆ ನಂಬಿಕೆ ಇಲ್ಲ ಅಥವಾ ನನಗೇನು ಸಿಕ್ಕಿಲ್ಲ, ನನಗೆ ನನ್ನ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅಂತ ವೇಟ್ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ನಿಮಗೆ ಸಿಗ್ತಿದೆ, ನೀವು ಅನ್ಕೊಂಡಿದ್ದೀನ ನಿಮಗೆ ಲೈಫಿಗೆ ಬರ್ಮಾಡ್ಕೊಡ್ತಿದ್ದಾರೆ ಭಗವಂತ. ಹಾಗೂ ಪ್ರಮೋಷನ್ ಕೂಡ ಆಗ್ತಿದೆ. ಯಾರಿಲ್ಲಿ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ದೀರಾ ನಿಮಗೆ ಒಂದು ವೀಕಲ್ಲಿ ಸಾಕಷ್ಟು ಗೌರವ, ಸಾಕಷ್ಟು ನಿಮ್ಮ ಕೆಲಸದಲ್ಲಿ ಎಂಜಾಯ್ಮೆಂಟ್ಸ್ ಮಾಡ್ತಿದ್ದೀರಾ. ನಿಮ್ಮ ಬಾಸ್ ಅಥವಾ ನಿಮಗಿನ್ನ ಹಿರಿಯರು ಯಾರಿದ್ದಾರೆ ನಿಮ್ಮ ಒಂದು ಕೆಲಸದ ಸರೌಂಡಿಂಗಲ್ಲಿ, ಅವರಿಂದ ಹೆಚ್ಚು ನಿಮಗೆ ಒಂದು ರೀತಿ ಹೆಮ್ಮೆ ಪಡುವಂಥ ಕೆಲಸಗಳನ್ನು ಮಾಡಿದ್ದೀರಾ ಅನ್ನೋ ಒಂದು ಪ್ರಶಸ್ತಿ ಥರ ನಿಮಗೇನೋ ಒಂದು ಉಡುಗೊರೆಯಾಗಿ ಕೊಡ್ತಿರಬಹುದು. ಅದು ನಿಮಗೆ ತುಂಬಾ ಅಮೂಲ್ಯವಾದದ್ದಾಗಿರಬಹುದು. ಆ್ಯಂಡ್ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಗಿಫ್ಟ್ ಕೂಡ ಸಿಗ್ತಿದೆ, ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಅನಿಸಬಹುದು. ಯಾರಿಗೊಂದು ವೀಕಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ಆ್ಯಂಡ್ ನಿಮ್ಮ ಆ್ಯನಿವರ್ಸರಿ ಕೂಡ ಈ ಒಂದು ವೀಕಲ್ಲಿ ವಿಜೃಂಭಣೆಯಿಂದ ಮಾಡ್ಕೋತಿದ್ದೀರಾ. ಸೊ
ಹ್ಯಾಪಿ ಆ್ಯನಿವರ್ಸರಿ ಟು ಯು. ನಿಮ್ಮ ದಾಂಪತ್ಯ ಜೀವನದಲ್ಲಿ ಎಲ್ಲವೂ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯ ನಿಮಗೆ ಸಿಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಎಸ್, ತುಂಬಾ ಲವಲವಿಕೆಯಿಂದ ಈ ಒಂದು ವೀಕಲ್ಲಿ ನಿಮ್ಮ ಕೆಲಸಗಳು ಸಿದ್ಧಿ ಆಗ್ತದೆ. ನಿಮ್ಮ ಒಂದು ಮಕ್ಕಳ ಓದಿನ ವಿಚಾರದಲ್ಲಿ, ಅವರ ಒಂದು ಜಾಬ್ ವಿಚಾರ, ಅವರ ಕೆರಿಯರ್ ಬಗ್ಗೆ ಎಷ್ಟು ನೀವು ತಲೆ ಕೆಡಿಸ್ಕೋತಿದ್ದೀರ ಈ ಒಂದು ವೀಕಲ್ಲಿ. ನಿಮ್ಮ ಒಂದು ಮೂಲ ಜಾತಕನ ತೋರಿಸಿ. ಈ ಒಂದು ವೀಕಲ್ಲಿ ನಿಮ್ಮ ಕನಸಿನಲ್ಲೂ ಕೂಡ ನಿಮ್ಮ ಡ್ರೀಮ್ಸ್ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳು ನಿಮಗೆ ಸ್ವೀಟ್ಸ್ನ ಕೊಡುವಂಥದ್ದು ಡ್ರೀಮ್ ಬೀಳಬಹುದು. ಅದು ತಾಯಿ ನಿಮಗೆ ಮುಂದೇನಾಗ್ತಿದೆ ನಿಮ್ಮ ಲೈಫಲ್ಲಿ, ಮುಂದೇನು ಬರ್ತಿದೆ ಅನ್ನೋದನ್ನ ಸೂಚನೆ ಕೊಡ್ತಿರಬಹುದು. ನಂಗೆ ಗೊತ್ತಿಲ್ಲ, ನನಗಿಲ್ಲಿ ಏನು ಎನರ್ಜೀಸ್ ಬಂದಿದೆ, ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಎಸ್, ಯಾವುದೋ ಬ್ಯಾಲೆನ್ಸಿಂಗ್ ಸಿಕ್ಕಿಲ್ಲ ಅಥವಾ ನಿಮಗೆ ಯಾವುದರಿಂದ ಹರ್ಟ್ ಆಗಿತ್ತು ಆ ವ್ಯಕ್ತಿಗಳಿಂದ ನಿಮಗೆ ಲೈಫಿಗೆ ವಾಪಸ್ ಏನು ನಿಮ್ಮ ಲೈಫಿಗೆ ಬೇಕಾಗಿದೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಹಾಗೂ ನಿಮ್ಮನ್ನು ಅರ್ಥ ಮಾಡ್ಕೋತಿದ್ದಾರೆ. ಇಲ್ಲಿ ಯಾರು ಔಟ್ ಆಫ್ ಕಂಟ್ರಿಗೆ ಹೋಗಿ ಟ್ರಾವೆಲ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಎಸ್, ನಿಮಗೆ ಒಂದು ವೀಕಲ್ಲಿ ಗುಡ್ ಲಕ್ ಸಿಗ್ತಿದೆ, ಗುಡ್ ಆಪರ್ಚುನಿಟೀಸ್ ಸಿಗ್ತಿದೆ ಈ ಒಂದು ವೀಕಲ್ಲಿ. ಆ್ಯಂಡ್ ನಿಮ್ಮ ಟ್ರಾವೆಲಲ್ಲಿ ತುಂಬಾ ಸಾಕಷ್ಟು ಸಂತೋಷನ ಪಡ್ತಿದ್ದೀರಾ. ಎಸ್, ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ, ಬಟ್ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಿದೆ. ನಿಮ್ಮ ಜಾತಕ ಹಾಗೂ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬರ್ತಿರೋ ಜಾತಕ ಸ್ವಲ್ಪ ಹೊಂದಾಣಿಕೆ ಆಗದೆ ಇರಬಹುದು, ಅದರಲ್ಲಿ ಏನೋ ವ್ಯತ್ಯಾಸ ಆಗಬಹುದು, ಅದರಿಂದ ನಿಮಗೆ ಸ್ವಲ್ಪ ಡಿಸಪಾಯಿಂಟ್ ಆಗಬಹುದು. ಅದ್ರ ಬಗ್ಗೆ ಗಮನ ಕೊಡಿ. ಪಾಯಿಂಟ್ ನಂಬರ್ 3, ನಿಮಗೆ ಒಪ್ಪಿಗೆ ಇಲ್ಲದಿದ್ರು ನಿಮ್ಮನ್ನ ಫೋರ್ಸ್ಫುಲ್ಲಿ ಮ್ಯಾರೇಜ್ಗೆ ಫಿಕ್ಸ್ ಮಾಡಬಹುದು. ಅದ್ರ ಬಗ್ಗೆ ಗಮನ ಕೊಡಿ. ನಿಮ್ಮ ನಿರ್ಧಾರ ಗಟ್ಟಿಯಾಗಿ ತಗೊಳ್ಳಿ. ನೀವು ಗಟ್ಟಿಯಾಗಿ ನಿಂತು ಮಾತಾಡಿ. ಖಂಡಿತ ನಿಮಗೆ ಇನ್ನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಇನ್ನು ಸಾಕಷ್ಟು ಪ್ರಪೋಸಲ್ಸ್ ಬರ್ತಿದೆ. ಏನೇ ಒಂದು ಹೇಟ್ ಬಿದ್ದರೂ ನಿಮ್ಮ ಲೈಫಲ್ಲಿ ಅದನ್ನು ತಪ್ಪಿಸ್ಕೊಂಡು ಬರ್ತಾನೆ ಇದ್ದೀರಾ. ಎಷ್ಟೇ ನೋವಾದರೂ ಅದನ್ನು ನೀವು ವ್ಯಕ್ತಪಡಿಸದೆ ಮುಂದೆ ಹೋಗ್ತಿದ್ದೀರಾ, ಆ ನೋವನ್ನು ನುಂಗಿ ಹೋಗ್ತಿದ್ದೀರಾ. ಬಟ್ ಈ ಒಂದು ವೀಕಲ್ಲಿ ನೀವು ವಾಪಸ್ ತಿರುಗೇಟನ್ನು ಕೊಡ್ತಿದ್ದೀರಾ. ಬಿಕಾಸ್ ಆಫ್ ಯು ಆರ್ ಸಫರಿಂಗ್ ಸೋ ಮಚ್ ಆ್ಯಂಡ್ ನಿಮ್ಮ ನೋವನ್ನು ನೀವು ತುಂಬ ನೋವು ತಿಂದಿದ್ದೀರಾ. ಈಗ ನೀವು ಆ ನೋವನ್ನು ತಿಂದಿರೋ ಏಟೆಲ್ಲವೂ ನಿಮ್ಮ ಶತ್ರುಗಳು, ನಿಮ್ಮ ಹಿಂದೆ ಇರೋ ವ್ಯಕ್ತಿಗಳು ಅದನ್ನು ನೋವನ್ನು ತಿಂತಿದ್ದಾರೆ. ಎಸ್, ಹೆಚ್ಚು ಬಟರ್ಫ್ಲೈಸ್ನ ನೋಡ್ತಿದ್ದೀರಾ. ಆ್ಯಂಡ್ ಹೆಚ್ಚು ಬಟರ್ಫ್ಲೈಸ್ ನೋಡ್ತಿರೋ ಜೊತೆಗೆ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಕಲರ್ ಬಟರ್ಫ್ಲೈಸ್ನ ಹೆಚ್ಚಾಗಿ ನೋಡ್ತಿದ್ದೀರಾ. ಸೊ ಈ ಒಂದು ರೀಡಿಂಗ್ ಕೇಳ್ತಾ ನೀವು ಈ ಒಂದು ಕಲರ್ಸ್ ಕೂಡ ನೀವು ಹಾಕೊಂಡಿರಬಹುದು, ಬ್ಲೂ, ಗ್ರೀನ್ ಆ್ಯಂಡ್ ಬ್ಲ್ಯಾಕ್. ಎಸ್, ಎಲ್ಲೋ ಇಟ್ಟು ವಸ್ತು ಮರ್ತೋಗಿ ಇನ್ನೊಂದೆಲ್ಲೋ ಹುಡುಕ್ತಿದ್ದೀರಾ. ಬಟ್ ಆ ವಸ್ತುಗಳು ನಿಮ್ಮಿಂದ ಕಾಣೆ ಆಗೋದಿಲ್ಲ. ವರಿ ಮಾಡಬೇಡಿ, ಟೆನ್ಷನ್ ತಗೊಳ್ಬೇಡಿ. ಸಣ್ಣ ಪುಟ್ಟ ವಿಚಾರಕ್ಕೆ ತುಂಬ ಟೆನ್ಷನ್ ತೊಗೊಂಡ್ಬಿಡ್ತಿದ್ದೀರಾ. ಎಸ್, ಸ್ವಲ್ಪ ಹೆಡ್ ಪೈನ್ ಬರ್ತಿದೆ ಆ್ಯಂಡ್ ಹೆಚ್ಚು ವರ್ಕ್ ಪ್ರೆಷರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಹೆಲ್ದಿ ಫುಡ್ಸ್ನ ತಿನ್ನಿ. ಎಸ್, ಇಲ್ಲಿ ಯಾರು ಡಯಟ್ ಪ್ಲ್ಯಾನ್ಸ್ನ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆನೂ ಗಮನ ಕೊಡಬೇಕಿದೆ. ನೀವು ಡಯಟ್ ಪ್ಲ್ಯಾನ್ಸ್ ಮಾಡೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು. ಎಸ್, ಯಾವುದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ ಅದನ್ನು ನೀವು ಗಮನ ಕೊಡ್ತಿಲ್ಲ. ಆ್ಯಂಡ್ ನಡೆಯೋ ದಾರಿಯಲ್ಲಿ ಕಲ್ಲು ಮುಳ್ಳು ಸಿಕ್ಕಿದೆ, ಹಾಗಂತ ನಾನು ನಡೀದೇ ಇರೋದಕ್ಕಾಗೋದಿಲ್ಲ, ಮುಂದೆ ಹೋಗಬೇಕಾಗಿದೆ. ನಿಮ್ಮ ಗೋಲ್ ರೀಚ್ ಮಾಡಬೇಕಿದೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ನೀವು ಈಡೇರಿಸ್ಕೋಬೇಕಾಗಿದೆ. ಆ ಟೈಮ್ ಕೂಡ ಈ ಒಂದು ವೀಕಿಂದ ಶುರುವಾಗ್ತಿದೆ. ಈ ಒಂದು ವೀಕಿಂದ ನಿಮಗೇನು ಶುರುವಾಗ್ತಿದೆ ಪರೀಕ್ಷೆಗಳ ಜೊತೆಗೆ ನೀವು ಅಂದ್ಕೊಂಡಿದ್ದನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕೆ ಇನ್ನು ಕೆಲವು ಹೆಜ್ಜೆಗಳಷ್ಟೇ ಬಾಕಿ ಇದೆ. ಹಾಗೂ ನೀವು ನಂಬಿರೋ ದೇವರಿಂದ ನಿಮಗೆ ಸಾಕಷ್ಟು ಸೂಚನೆಗಳು ಸಿಗ್ತಿದೆ. ಯಾವುದರಿಂದ ನೀವು ಮುಂದೆ ಹೋಗಬೇಕು, ಯಾವ ಕಡೆಯಿಂದ ಮುಂದೆ ಹೋಗಬೇಕು, ಯಾರಿಂದ ಮುಂದೆ ಹೋಗಬೇಕು, ನಿಮ್ಗೆ ಯಾರಿಂದ ಸಪೋರ್ಟ್ ಸಿಗಬೇಕು, ನೀವು ಯಾರಿಂದ ನೋವು ಅನುಭವಿಸಿದ್ದೀರಾ ಆ ವ್ಯಕ್ತಿಗಳನ್ನೇ ನೀವೇನು ಮಾಡ್ತಿದ್ದೀರಿ, ಎಲ್ಲಿ ನಿಮ್ಮಿಂದ ದೂರ ಇಡಬೇಕಾಗಿದೆ. ನೀವು ಆ ವ್ಯಕ್ತಿಗಳನ್ನ ಹೆಚ್ಚು ನೀವು ನಂಬಿದ್ದೀರಾ, ಅವ್ರ ಬಗ್ಗೆ ನೀವು ಹೆಚ್ಚು ಕೇರ್ ತಗೋತಿದ್ದೀರಾ. ಬಟ್ ಆ ವ್ಯಕ್ತಿಗಳು ನಿಮ್ಮ ಬಗ್ಗೆ ತುಂಬ ಜಲಸಿ ಪಡ್ತಿದ್ದಾರೆ, ತುಂಬಾ ನೋವು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದಾರೆ. ಆ ವ್ಯಕ್ತಿಗಳ ಬಗ್ಗೆ ಗಮನ ಕೊಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ, ಹೆಚ್ಚು ಭಯ ಪಡ್ತಿದ್ದೀರಾ. ಮುಂದೆ ಏನಾಗುತ್ತೆ, ಮುಂದೆ ಏನಾಗಬಹುದು ಅನ್ನೋ ಒಂದು ಆತಂಕ ಹೆಚ್ಚಾಗಿದೆ. ಎಸ್, ಭಯ ಪಡಬೇಡಿ, ಆತಂಕ ಪಡಬೇಡಿ.
ಈ ಒಂದು ವೀಕಲ್ಲಿ ನೀವು ಅನ್ಕೊಂಡಿದ್ದನ್ನ ಸಿದ್ಧಪಡಿಸ್ಕೋತಿದ್ದೀರಾ. ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್ ಅಲ್ಲಿದೆ, ಪ್ರೊಟೆಕ್ಷನ್ ಸಿಗ್ತಿದೆ ನಿಮ್ಮ ನಂಬಿರೋ ದೇವರಿಂದ. ಎಸ್, ಯಾವುದೋ ಒಂದು ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಆ ಆಪರ್ಚುನಿಟಿ ಕೂಡ ನಿಮಗೆ ಸಿಗ್ತಿದೆ. ಈ ಒಂದು ವೀಕಲ್ಲಿ ಕೆಲವು ವ್ಯಕ್ತಿಗಳು ನಿಮ್ಮ ದಾರಿನ ತಪ್ಪಿಸಬಹುದು, ಅವ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿದೆ. ಫೈಲ್ ನಂಬರ್ 3. ಎಸ್, ಸೂರ್ಯದೇವರ ಅನುಗ್ರಹ ಸಿಗ್ತಿದೆ ಹಾಗೂ ಒಂದು ರೀತಿ ಎಷ್ಟು ಮೌನವಾಗಿದ್ದೀರೋ ಅಷ್ಟು ಬೇಗ ಸೆಟ್ ಮಾಡ್ಕೋತಿದ್ದೀರಾ ನಿಮ್ಮ ಶತ್ರುಗಳ ವಿರುದ್ಧ. ಅದರಿಂದ ಅವ್ರು ಏನು ಮಾಡಿದ್ದಾರೆ ಅವ್ರು ಅದನ್ನು ಅನುಭವಿಸ್ತಿದ್ದಾರೆ. ಅದನ್ನು ಅನುಭವಿಸ್ಲಿಕ್ಕೆ ಬಿಡಿ, ಭಗವಂತ ಅದನ್ನು ನೋಡ್ಕೋತಿದ್ದಾರೆ. ಹಾಗೂ ಶ್ರೀರಾಮನ ದರ್ಶನ ಕೂಡ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ರಾಮರ ಸನ್ನಿಧಾನಕ್ಕೆ ಹೋಗ್ತಿದ್ದೀರಾ. ತುಂಬಾ ಸಂತೋಷನ ಆ್ಯಂಡ್ ಪಾಸಿಟಿವಿಟಿನ ನೀವು ತಗೊತಿದ್ದೀರಾ. ಹಾಗೂ ಶಂಖ ಕೂಡ ನಿಮಗೆ ನೀವು ಮನೆಗೆ ಪರ್ಚೇಸ್ ಮಾಡ್ತಿರ್ಬಹುದು, ಅದನ್ನು ನೀವು ಪೂಜಿಸ್ತಿರಬಹುದು. ಎಸ್, ವೈಜಯಂತಿ ಮಾಲ ಕೂಡ ನೀವು ಧಾರಣೆ ಮಾಡ್ತಿರ್ಬಹುದು ಈ ಒಂದು ವೀಕಲ್ಲಿ. ಎಸ್, ಅದರಿಂದ ಸಾಕಷ್ಟು ನಿಮಗೆ ಪ್ರೊಟೆಕ್ಷನ್ ಕೂಡ ಸಿಗ್ತಿದೆ. ಹಾಗೂ ನೀವು ಅನ್ಕೊಂಡಿದ್ದನ್ನ ನೀವು ಲೈಫಲ್ಲಿ ಸಿದ್ಧಿ ಮಾಡ್ಕೋತಿದ್ದೀರಾ. ತಾಯಿ ಲಕ್ಷ್ಮೀ ದೇವಿ ಬಂದಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಏನೇ ನೀವೇನು ಸಾಲ ಮಾಡಿದ್ರಿ ಆ ಸಾಲ ಕೂಡ ಈ ಒಂದು ವೀಕಲ್ಲಿ ತೀರಿಸ್ತಿದ್ದೀರಾ. ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಹೆಚ್ಚಾಗಿದೆ. ಎಸ್, ಏಂಜಲ್ಸ್ ಇಂದ ಏನ್ ಬ್ಲೆಸ್ಸಿಂಗ್ ಸಿಗ್ತದೆ ಫೈಲ್ ನಂಬರ್ 3ಗೆ ನೋಡೋಣ. ಎಸ್, ಡೋಂಟ್ ಸ್ಟಾಪ್, ಬಿ ಅಸರ್ಟಿವ್, ರಿಮೇನ್ ಪಾಸಿಟಿವ್. ಎಸ್, ಪಾಸಿಟಿವ್ ಆಗಿರಿ. ಹಾಗೂ ನಿಮಗೆ ಸಿಗ್ತಾ ಇರೋ ಅವಕಾಶನ ಹಾಗೂ ನಿಮಗೆ ಸಿಗ್ತಾ ಇರೋ ಸೂಚನೆಗಳನ್ನು ಯಾರ ಜೊತೆಗೂ ಶೇರ್ ಮಾಡಬೇಡಿ. ಮೆಡಿಟೇಷನ್ ಮಾಡಿ. ಚಕ್ರ ಮೆಡಿಟೇಷನ್ ಮಾಡಬೇಕಿದೆ. 7th ಚಕ್ರ ಹಾಗೂ ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ ಫೈಲ್ ನಂಬರ್ 3ಗೆ. ಎಸ್, ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಗೆಟ್ ಮೋರ್ ಇನ್ಫಾರ್ಮೇಷನ್. ಯಾವುದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ನ ತಿಳ್ಕೊತಿದ್ದೀರಾ, ಇನ್ನಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡು ಮುಂದುವರೀರಿ. ಎಸ್, ಪಾಸಿಟಿವ್ ಆಗಿರಿ. ನೆಗೆಟಿವಿಟಿನ ನಿಮ್ಮ ತಲೆಯಿಂದ ನೀವೇನು ಯೋಚಿಸ್ತಿದ್ದೀರಾ, ಹಿಂಗಾಗುತ್ತಾ ಹಂಗಾಗುತ್ತಾ ಅದನ್ನು ತೆಗೆದುಹಾಕಿ ಪಾಸಿಟಿವ್ ಆಗಿರಿ. ಈ ಒಂದು ವೀಕಲ್ಲಿ ನಿಮಗೆ ಒಂದು ಚೇಂಜಸ್ ಬರ್ತಿದೆ. ಆ ಚೇಂಜಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ರಿ. ಈ ಒಂದು ಚೇಂಜಸ್ ನಿಮ್ಮ ಲೈಫಿಗೆ ಬರ್ತಿದೆ. ಹಾಗೂ ಈ ಒಂದು ವೀಕಲ್ಲಿ ನೀವು ಪ್ರಾಣಿಗಳನ್ನ ಕೂಡ ಸಾಕ್ತಿರಬಹುದು. ಡಾಗ್ ಆಗಿರ್ಬೋದು, ಬರ್ಡ್ಸ್ ಆಗಿರಬಹುದು. ನಿಮ್ಮ ಮನೆಗೆ ಪ್ರಾಣಿಗಳನ್ನ ಮಾಡ್ಕೋತಿದ್ದೀರಾ. ಅದರಿಂದ ನಿಮಗೆ ಇನ್ನಷ್ಟು ಪ್ರೊಟೆಕ್ಷನ್ ಕೂಡ ಸಿಗ್ತಿದೆ. ಮೀನನ್ನು ಆಗಿರಬಹುದು, ಫಿಶನ್ನು ಕೂಡ ನೀವು ಸಾಕ್ತಿರಬಹುದು. ಎಸ್, ಫೈಲ್ ನಂಬರ್ 3ಗೆ ಸಾಕಷ್ಟು ಅವಕಾಶಗಳು, ಸಾಕಷ್ಟು ಸೂಚನೆಗಳು ಸಿಗ್ತಿದ್ವೆ. ಹಾಗೂ ನೀವು ಅನ್ಕೊಂಡಿರೋದನ್ನ ಸಿದ್ಧಪಡಿಸ್ಕೋತಿದ್ದೀರಾ. ಇನ್ನಷ್ಟು ಟೈಮ್ ವೇಟ್ ಮಾಡಬೇಕಿದೆ ಈ ಒಂದು ವೀಕಲ್ಲಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.